Hi friends, I am Herdal Thimmareddy, Sadhana Academy Shikaripurದಿಂದ. Today we are going to discuss about another important topic. This is very important for the examination and also for learning language. ನೀವು ಲ್ಯಾಂಗ್ವೇಜ್ ಕಲಿಯೋದಕ್ಕೂ ಮತ್ತು ಪರೀಕ್ಷೆಗೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಟಾಪಿಕ್ ಈಸ್ ಟೈಮ್ ಆ್ಯಂಡ್ ಟೆನ್ಸ್. ಟೈಮ್ ಮತ್ತು ಟೆನ್ಸನ್ನು. So, if you know that time and tense, we can construct any sentences and we can use fluently in English language. ನಿಮಗೆ ಟೈಮು ಮತ್ತು ಟೆನ್ಸ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತು ಅಂದರೆ ಯು ಕ್ಯಾನ್ ಫ್ರೇಮ್ ಓನ್ ಸೆಂಟೆನ್ಸಸ್. ನೀವು ಓನ್ ಸೆಂಟೆನ್ಸಸ್ಸನ್ನು ಫ್ರೇಮ್ ಮಾಡ್ಬೋದು. ಮತ್ತು ಜೊತೆಯಾಗಿ ನೀವು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಎನಿ ಟೈಪ್ ಆಫ್ ಅಂದರೆ ಪ್ಯಾರಾಗ್ರಾಫ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಪ್ಯಾರಾಗ್ರಾಫ್ ಬರೀರಿ ಅಂತ ಇರ್ಬೋದು, ಲೆಟರ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು. ಸೊ ಗೈಡೆಡ್ ಆ್ಯಂಡ್ ಫ್ರೀ ಗೈಡೆಡ್ ಕಂಪೋಸಿಷನ್ಸ್ ಅಂದರೆ ಕಂಪೋಸ್ ಮಾಡೋದಕ್ಕೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಅಂದರೆ ಸೊ ಡಿಫ್ರೆಂಟ್ ಟೈಪ್ ಆಫ್ ಟೆನ್ಸ್ ಮತ್ತು ಟೈಮ್ ಬಗ್ಗೆ ಅವೇರ್ನೆಸ್ ಇರಬೇಕು. ನೋಡಿ, ದೇರ್ ಆರ್ ಓನ್ಲಿ ಟೈಮಿಗೆ ಬಂದರೆ ಮತ್ತು ಟೈಮ್ ಆ್ಯಂಡ್ ಟೆನ್ಸಸ್. ನಾವು ಟೆನ್ಸ್ ಇಂಗ್ಲೀಷಲ್ಲಿ ದೇರ್ ಆರ್ ಓನ್ಲಿ 2 ಟೆನ್ಸಸ್. ಟೆನ್ಸ್ ಇಂಡಿಕೇಟರ್ ತೋರಿಸ್ತಕ್ಕಂಥದ್ದು ಎರಡೇ ನಮ್ಮಲ್ಲಿ ಆ್ಯಕ್ಚುಲಿ. ಅಂದರೆ ವರ್ಬ್ ದೇ ಹ್ಯಾವ್ ಓನ್ಲಿ 2 ಆ್ಯಕ್ಷನ್ಸ್. ಒಂದು ಪ್ರೆಸೆಂಟನ್ನು ತೋರಿಸುತ್ತೆ, ಇನ್ನೊಂದು ಪಾಸ್ಟ್ ತೋರಿಸುತ್ತೆ. ಫ್ಯೂಚರಿಟಿ ತೋರಿಸುತ್ತ ಯಾವುದೇ ವರ್ಬ್ ಇಂಗ್ಲೀಷಲ್ಲಿ ಇಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ಇಟ್ ಈಸ್ ಎನ್ ಟೈಮ್ ಇಂಡಿಕೇಟರ್. ಟೈಮ್ ಅಂತ ಕರಿತೀವಿ. ಫ್ಯೂಚರ್ ಟೆನ್ಸ್ ಅಂತ ನಾವು ಬಳಸ್ತೀವಿ ಅಂದರೆ ಇಟ್ ಈಸ್ ಎನ್ ಇಂಡಿಕೇಶನ್ ಆಫ್ ಟೈಮ್ ಬೀಯಿಂಗಿಗೆ ನಾವು ಫ್ಯೂಚರ್ ಅಂತೇಳಿ ತೋರಿಸೋದು. ಸೊ ಹಾಗಾಗಿ ಇಲ್ಲಿ ನಾವು ಏನು ಮಾಡ್ತೀವಿ, ಸೊ ಟೆನ್ಸಸ್ಸನ್ನು ವಿ ಕ್ಯಾನ್ ಮೇನ್ಲಿ ದೇರ್ ಫಾರ್ಮ್ಸ್ ಅವರವ್ರ ಫಾರ್ಮ್ ಮೇಲೆ ಒಂದೊಂದನ್ನು 4 ಮಾಡ್ತಾ ಹೋಗ್ತೀವಿ. ಅಂದರೆ ಪ್ರೆಸೆಂಟಲ್ಲೇ 4 ಟೈಪ್ಸ್: ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕಂಟಿನ್ಯೂಯಸ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟು, ಪರ್ಫೆಕ್ಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮತ್ತು ಕಂಟಿನ್ಯೂಯಸ್ ಅಂದರೆ ಅದು ಕಂಟಿನ್ಯೂಯಸ್ ಟೆನ್ಸ್. ಈ ಥರ 4 ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಸೊ ಈ 4 ಫಾರ್ಮ್ಸನ್ನು ನೋಡ್ಕೊಳ್ತೀವಿ. ಅಂದರೆ ಒಂದೊಂದಕ್ಕೆ 4 ಆದರೆ ಪ್ರೆಸೆಂಟಲ್ಲಿ 4 ಆಯಿತು, ಪಾಸ್ಟಲ್ಲಿ 4, ಫ್ಯೂಚರಲ್ಲಿ 4. ಸೊ 4 3 is 12 ಡಿಫ್ರೆಂಟ್ ಟೈಪ್ಸ್. ಆ ಡಿಫ್ರೆಂಟ್ ಟೈಪ್ಸ್ಗೆ ನೀವು ಪ್ರಾಕ್ಟೀಸ್ ಮಾಡಿ ವೆನ್ ಯು ಬಿಕಮ್ ಪರ್ಫೆಕ್ಟ್ ಆಗಬೇಕು. ಪರ್ಫೆಕ್ಟ್ ಆದರೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್ ಆಲ್ಸೋ ಆ್ಯಂಡ್ ವಿ ಕ್ಯಾನ್ ಏಬಲ್ ಟು ರೈಟ್ ಎನಿ ಟೈಪ್ ಆಫ್ ಪ್ಯಾರಾಗ್ರಾಫ್ಸ್ ಆರ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದಿ ಆನ್ಸರ್ಸ್. ನಿಮಗೆ ಬ್ಲ್ಯಾಂಕಲ್ಲಿ ಕೊಟ್ಟಾಗ ಆನ್ಸರ್ಸ್ ಹುಡುಕೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಹಾಗಾದರೆ 1 by 1 ನೋಡ್ತಾ ಹೋಗೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಹೆಂಗಿರಬೇಕು? ವೆರಿ ಸಿಂಪಲ್ ಸ್ಟ್ರಕ್ಚರ್. ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇಷ್ಟೇ. ಸಬ್ಜೆಕ್ಟ್ ಇರಬೇಕು, ವೆರಿ ಸಿಂಪಲ್ ಅಂದರೆ ಬೇರೆ ಏನೂ ಇಲ್ಲ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಷ್ಟಿದ್ರೆ ಸಿಂಪಲ್ ಪ್ರೆಸೆಂಟ್ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಆಲ್ರೆಡಿ ಬಿಫೋರ್ ಅಂದರೆ ಪ್ರೀವಿಯಸ್ ವೀಡಿಯೋಸ್ನಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 3rd person ಸಿಂಗ್ಯುಲರು ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಮೇನ್ ವರ್ಬ್ಗೆ ಎಸ್ ಆರ್ ಇ ಎಸ್ಸನ್ನು ಹಾಕಬೇಕು. ಆ ರೂಲನ್ನು ಇಲ್ಲಿ ಮೇಂಟೈನ್ ಮಾಡಬೇಕು. ಸೊ ದೆನ್ ಡೀಟೇಲಾಗಿ ನೋಡೋಣ. ನೀವು ಆಮೇಲೆ ಸಿಂಪಲ್ ಪ್ರೆಸೆಂಟನ್ನು ಎಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಎರಡನೇದೇನಿದೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಕಂಟಿನ್ಯೂಯಸ್ ಅಂದ್ರೇ ING ಫಾರಮ್ ಬರುತ್ತೆ. ಹಾಗಾದರೆ ಸಬ್ಜೆಕ್ಟ್ ಜೊತೆಗೆ ING ಫಾರಮ್ ನೋಡಿ ಯಾವಾಗಲೂ ಬಳಸೋದು ವಿತ್ ಹೆಲ್ಪಿಂಗ್ ವರ್ಬ್ ಜೊತೆ ಬಳಸಿದಾಗ ಮಾತ್ರ ಅದು ಆ ಟೆನ್ಸ್ಗಳನ್ನು ಇಂಡಿಕೇಟರ್ ಆಗಿ ತೋರಿಸ್ತಾ ಹೋಗುತ್ತೆ. ಈಸ್ ರೈಟಿಂಗು, ವಾಸ್ ರೈಟಿಂಗು, ಈಸ್ ಗೋಯಿಂಗ್, ವಾಸ್ ಗೋಯಿಂಗ್, ಈ ಥರ ಅಂದರೆ ಇಂಡಿಕೇಟರ್ಸ್, ಟೆನ್ಸ್ ಇಂಡಿಕೇಟರನ್ನು ತೋರಿಸ್ತಕ್ಕಂಥದ್ದು. ಇಲ್ಲಿ ಪ್ರೆಸೆಂಟ್ ಅಂದರೆ ಈಸ್ ಬಳಸಬೇಕು, ಇಲ್ಲ ಆರ್ ಬಳಸಬೇಕು, ಇಲ್ಲ ಆ್ಯಮ್ ಬಳಸಬೇಕು. ಅಲ್ಲಿ 3 ಹೆಲ್ಪಿಂಗ್ ವರ್ಬ್ ಬರುತ್ತೆ, ಪ್ಲಸ್ V1 ING ಜೊತೆಗೆ ಆಬ್ಜೆಕ್ಟ್ ಇರುತ್ತೆ. ದಿಸ್ ಈಸ್ ದ ಸ್ಟ್ರಕ್ಚರ್. ಅಂದರೆ ಸಿಂಪ್ಲಿ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳೋದಕ್ಕೆ ಇದನ್ನ ಹೇಳ್ತಾ ಇರೋದು ನಾನು. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸಬ್ಜೆಕ್ಟ್ ಇರುತ್ತೆ, ಹ್ಯಾಸ್ ಅಥವಾ ಹ್ಯಾವನ್ನು ಬಳಸ್ತೀವಿ. ಹ್ಯಾಸ್ ಎಲ್ಲಿ ಬಳಸಬೇಕು, ಹ್ಯಾವ್ ಎಲ್ಲಿ ಬಳಸಬೇಕಂತ ಗೊತ್ತಿದೆ ನಿಮಗೆ. ಹ್ಯಾಸನ್ನು 3rd person ಸಿಂಗ್ಯುಲರಲ್ಲಿ ಬಳಸಬೇಕು. ಇನ್ನು ರೆಸ್ಟ್ ಇನ್ನು ಬೇರೆ ಕಡೆ ಎಲ್ಲನೂ ಹ್ಯಾವನ್ನು ಬಳಸಿ. V3 ಅಂದರೆ ದಟ್ ಈಸ್ ದ ವರ್ಬ್ ಕಾನ್ಜುಗೇಷನ್ 3rd ಪಾಸ್ಟ್ ಪಾರ್ಟಿಸಿಪಲನ್ನು ಬಳಸ್ತೀರಾ, ಆಬ್ಜೆಕ್ಟನ್ನು ಬಳಸ್ತೀರಾ. ದಟ್ ಈಸ್ ದ ಸ್ಟ್ರಕ್ಚರ್. ನಿಮಗೆ ಆ ಸ್ಟ್ರಕ್ಚರನ್ನು ನೀವು ಫಾಲೋ ಮಾಡ್ತೀರಾ. ಅಂದರೆ ಸಬ್ಜೆಕ್ಟ್ ಹ್ಯಾಸ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅದು ಕಂಟಿನ್ಯೂಯಸ್ ಅಂದರೆ ಕಂಟಿನ್ಯೂಯಸ್ ಅಂದರೆ ನೋಡಿ ING ಇರಬೇಕು. ಪರ್ಫೆಕ್ಟ್ ಅಂದರೆ ಬೀನ್ ಪ್ಲಸ್ ING ಇರುತ್ತೆ. ಬೀನ್ ಜೊತೆಗೆ V1 ING ಅಂದರೆ ಬೀನ್ ಸ್ಪೀಕಿಂಗ್, ಬೀನ್ ಲಿಸ್ನಿಂಗ್, ಬೀನ್ ಗೋಯಿಂಗ್ ಅಂತ. ಸೊ ಅಂದರೆ ಆ ಬೀನ್ ಜೊತೆಗೆ ಸೇರಿಸ್ಕೊಂಡು ಹೇಳ್ತಕ್ಕಂಥದ್ದು ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೇಳಿ. ಈ 3 ಅಂದರೆ ಈ ಒಂದು 4 ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂಥವು 4 ಇದೆ. ಸಿಂಪಲ್, ಕಂಟಿನ್ಯೂಯಸ್, ಪರ್ಫೆಕ್ಟ್ ಕಂಟಿನ್ಯೂಯಸ್. ಹಾಗೆ ಪಾಸ್ಟಲ್ಲೂ 4 ಇದೆ. ಪಾಸ್ಟಲ್ಲೂ 4 ಇದೆ. ಅದು ಸಿಂಪಲ್, ಕಂಟಿನ್ಯೂಯಸ್, ಪರ್ಫೆಕ್ಟ್ ಕಂಟಿನ್ಯೂಯಸ್. ಸೊ ಏನಾಯಿತು ಈಗ? ಸಿಂಪಲ್ ಪಾಸ್ಟ್ ಸೇಮ್
ವರ್ಬ್ ಅಷ್ಟೇ ಚೇಂಜ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ಗೂ ಸಿಂಪಲ್ ಫಾಸ್ಟ್ಗೂ ಡಿಫ್ರೆನ್ಸ್ ಏನು, ಓನ್ಲಿ ವರ್ಬಲ್ ಅಷ್ಟೇ ಚೇಂಜ್ ಆಗುತ್ತೆ. ಸೇಮ್ ದೆನ್ ಪಾಸ್ಟ್ ಕಂಟಿನ್ಯೂಯಸ್ಗೂ ಏನು ಡಿಫ್ರೆನ್ಸು, ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಕಂಟಿನ್ಯೂಯಸ್ಗೂ ವ್ಯತ್ಯಾಸ ಏನಿದೆ, ದಟ್ ಈಸ್ ಓನ್ಲಿ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬಲ್ಲಿ ಅಷ್ಟೇ ಬದಲಾವಣೆ ಇರುತ್ತೆ. ಈಸ್ ನಥಿಂಗ್ ಈಸ್ ಸೇಮ್, ಕಾಮನ್ ಅಲ್ಲೇನಿರುತ್ತೋ ಅದೇ ಥರ ಇರುತ್ತೆ. ಓನ್ಲಿ ಡಿಫ್ರೆನ್ಸ್ ಇನ್ ಹೆಲ್ಪಿಂಗ್ ವರ್ಬ್ಸ್. ಅಲ್ಲಿ ಆ್ಯಮ್ ಈಸ್ ಆರನ್ನು ಬಳಸ್ತೀರಾ, ಇಲ್ಲಿ ವಾಸ್ ವರನ್ನು ಬಳಸ್ತೀರಾ. ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಓನ್ಲಿ ಹ್ಯಾಡ್ ಬಿಟ್ಟರೆ ಇನ್ನೇನಿಲ್ಲ, ಜೊತೆಗೆ V3 ಹಾಕ್ತೀರಾ, ಆಬ್ಜೆಕ್ಟನ್ನು ಬರ್ಕೊಳ್ತೀರಾ. ಇದು ಸ್ಟ್ರಕ್ಚರ್. ಅಂದರೆ ನಿಮಗೊಂದು ಈ ಮ್ಯಾಥಮೆಟಿಕ್ಸಲ್ಲಿ ಟೇಬಲ್ಸ್ ಕಲಿತೀರಲ್ಲ, ಮಗ್ಗಿ ಹೆಂಗೆ ಕಲ್ತ್ಕೊಳ್ತೀರಲ್ಲ, ಹಂಗೆ ನೆನಪಿರ್ಬೇಕು ನಿಮಗೆ. ವೈ ಐ ಆಮ್ ಗೋಯಿಂಗ್ ಟು ಸ್ಟ್ರೆಸ್ ಮೋರ್ ಅಪಾನ್ ದೀಸ್ ಅಂದರೆ, ನಿಮಗೆ ಎಕ್ಸಾಮಲ್ಲಿ ಮೇ ಬಿ ದೇ ವಿಲ್ ಆಸ್ಕ್ ಚೇಂಜ್ ದಿಸ್ ಸೆಂಟೆನ್ಸ್ ಇಂಟು ಅದರ್ ಫಾರಮ್, ಬೇರೆದಕ್ಕೆ ಚೇಂಜ್ ಮಾಡಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಪಾಸ್ಟ್ ಟೆನ್ಸ್ ಕೊಟ್ಬಿಟ್ಟು ಚೇಂಜ್ ಇಂಟು ಪ್ರೆಸೆಂಟ್ ಪರ್ಫೆಕ್ಟ್ ಅಂದ, ಅವಾಗ ಚೇಂಜ್ ಮಾಡೋದಕ್ಕೆ ಸ್ಟ್ರಕ್ಚರ್ ಎಲ್ಲ ಬೇಕು ನಿಮಗೆ. ಸೊ ಇದನ್ನು ಮೇ ಬಿ ಇಂದ ಡಿಸ್ಕ್ರಿಪ್ಟಿವಲ್ಲಿ ಕೇಳ್ಬೋದು, ಅಥವಾ ಇಂದ ಮೇ ಬಿ ಐಡೆಂಟಿಫೈ ಅಂತ ಕೇಳಿಬಿಟ್ಟು ಆ ಸೆಂಟೆನ್ಸ್ನ ಸೇಮ್ ಫಾಸ್ಟ್ ಪರ್ಫೆಕ್ಟಿವ್ ಮಾಡಿದ್ರೆ ಏನಾಗುತ್ತೆ, ಅದಕ್ಕೊಂದು 4 ಆಪ್ಷನ್ಸ್ ಕೊಡ್ತಾನೆ, ಆ ಆಪ್ಷನನ್ನು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಹಾಗಾಗಿ ಬೆಟರ್ ಟು ಪ್ರಾಕ್ಟೀಸ್. ಈ ಎಲ್ಲ ಒಂದು ಫಾರ್ಮುಲಾ ಥರ ಏನಿದಾವಲ್ಲ, ಈ ಫಾರ್ಮುಲಾನ ಪ್ರಾಕ್ಟೀಸ್ ಮಾಡಿದರೆ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಆಗ್ತೀರಾ. ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗಾಗಿ ಏನಾಯ್ತದು, ಸಬ್ಜೆಕ್ಟ್ ಇದೆ, ಹ್ಯಾಡ್ ಬೀನ್. ನೋಡಿ, ಕಂಟಿನ್ಯೂಯಸ್ ಅಂದರೆ ಬರೀ ಕಂಟಿನ್ಯೂಯಸ್ಸಲ್ಲಿ ING ಹೆಲ್ಪಿಂಗ್ ವರ್ಬ್ ಇರುತ್ತೆ. ಪರ್ಫೆಕ್ಟ್ ಕಂಟಿನ್ಯೂಯಸ್ಸಲ್ಲಿ ಬೀನ್ ಪ್ಲಸ್ ING ಇರುತ್ತೆ. ಇಷ್ಟು ಡಿಫ್ರೆನ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನು ರಿಮೈನಿಂಗ್ 4 ಇದೆ. ಇಲ್ಲಿಗೆ 4 + 4 8 ಆಯಿತು. ರಿಮೈನಿಂಗ್ 4 ಯಾವುದು, ಸಿಂಪಲ್ ಫ್ಯೂಚರು, ಫ್ಯೂಚರ್ ಕಂಟಿನ್ಯೂಯಸ್ಸು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇದೆ. ನೋಡಿ, ಇದರಲ್ಲಿ ಸಿಂಪಲ್ ಫ್ಯೂಚರ್ ಅಂದರೆ ಆಲ್ರೆಡಿ ಎಕ್ಸ್ಪ್ಲೇನ್ ನಿಮಗೆ ವಾಯ್ಸಸ್ಸಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೆಕೆಂಡ್ ಸೆಷನಲ್ಲಿ ಅನಿಸುತ್ತೆ. ಸಬ್ಜೆಕ್ಟ್ ಇರಬೇಕು, ಶೆಲ್ ಆರ್ ವಿಲ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಇದು ಸಿಂಪಲ್ ಫ್ಯೂಚರ್. ಅಂದರೆ ಟೈಮ್ ಇಂಡಿಕೇಟರ್ ಶೆಲ್ ಮತ್ತು ವಿಲ್ಲನ್ನು ತೋರಿಸೋದೇ ಫ್ಯೂಚರಿಟಿ ತೋರಿಸೋದಕ್ಕೆ. ಯಾಕಂದರೆ ನಮಗೆ ಫ್ಯೂಚರ್ಗೆ ವರ್ಬ್ ಇಲ್ಲ. V1 ಪ್ರೆಸೆಂಟ್ ಹೇಳ್ತೀವಿ, V2 ಫಾಸ್ಟ್ ಹೇಳ್ತೀವಿ, V3 ಅಂದರೆ ಫ್ಯೂಚರ್ ವರ್ಬ್ ಅಲ್ಲ ಅದು. ಹಾಗಾಗಿ ವರ್ಬ್ ಇಲ್ಲದೆ ಇರೋದ್ರಿಂದ ನಾವು ಶೆಲ್ ಆರ್ ವಿಲ್ಲನ್ನು ನಾವು ಟೈಮ್ ಇಂಡಿಕೇಟರ್ ಆಗಿ ಬಳಸ್ತೀವಿ. ಅದು ಶೋಶ ಫ್ಯೂಚರಿಟಿ ಅಂತ, ಫ್ಯೂಚರಿಟಿಯನ್ನು ತೋರಿಸುತ್ತೆ. ಹಾಗಾಗಿ ಅವನು ಬರ್ಕೊಳ್ತೀವಿ, ಜೊತೆಗೆ V1 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ದೆನ್ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಏನಿರುತ್ತೆ, ಕಂಟಿನ್ಯೂಯಸ್ ಅಂದ್ರೆ ಹೇಳಿದ್ದೀನಿ, ING ಇರಬೇಕು. ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬನ್ನು ಬೇಕು ನಮಗೆ, ರಿಕ್ವೈರ್ಮೆಂಟ್ ಇದೆ ಹೆಲ್ಪಿಂಗ್ ವರ್ಬ್. ಅದನ್ನು ಯಾವುದು ಹೆಲ್ಪಿಂಗ್ ವರ್ಬ್ ಅಂದರೆ ದಟ್ ಈಸ್ ಬಿ ಅನ್ನೋ ಹೆಲ್ಪಿಂಗ್ ವರ್ಬನ್ನು ತೊಗೊಳ್ತೀವಿ. ಆ ಬಿ ಅನ್ನೋ ಹೆಲ್ಪಿಂಗ್ ವರ್ಬನ್ನು ಹಾಕಿದರೆ ಮುಗೀತು. ಅಂದರೆ ಫ್ಯೂಚರ್ ಇಂಡಿಕೇಟರ್ಸ್ ಇರಬೇಕು, ಜೊತೆಗೆ ಹೆಲ್ಪಿಂಗ್ ವರ್ಬ್ ಬಿ ಬಳಸ್ತೀವಿ, V1 ING ಇದ್ದರೆ ಅದು ಫ್ಯೂಚರ್ ಕಂಟಿನ್ಯೂಯಸ್. ದೆನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಏನಾಗುತ್ತೆ, ಸೇಮ್ ಹ್ಯಾವ್ ಪ್ಲಸ್ V3 ಕಾಂಬಿನೇಷನ್ನೇ ಪರ್ಫೆಕ್ಟ್ ಅಂದ್ರೆ ನೆನ್ಪಿಟ್ಕೊಳ್ಳಿ. ಈ 3 ವರ್ಡನ್ನು ಬಳಸೋದೇ ಪರ್ಫೆಕ್ಟಲ್ಲಿ, ಹ್ಯಾಸು, ಹ್ಯಾವ್, ಹ್ಯಾಡು ಪ್ಲಸ್ V3, ಆ ಕಾಂಬಿನೇಷನ್ನೇ ಪರ್ಫೆಕ್ಟ್. ಫ್ಯೂಚರ್ ಹೇಳೋದಕ್ಕೆ ಫ್ಯೂಚರ್ ಇಂಡಿಕೇಟರ್ ಇದೆ, ವಿಲ್ ಆರ್ ಶೆಲ್ ಇದೆ, ಅದು ಇದ್ದರೆ ಸಾಕು, ಅದು ಫ್ಯೂಚರ್ ಪರ್ಫೆಕ್ಟ್. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ನಾಟ್ ಪಾಸ್ಟ್, ದಟ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಏನಿರುತ್ತೆ, ವಿಲ್ ಆರ್ ಶೆಲ್ ಇರುತ್ತೆ ಪ್ಲಸ್ ಹ್ಯಾವ್ ಬೀನ್ ಅಂತಿರುತ್ತೆ. ನೋಡಿ, ವಿಲ್ ಆರ್ ಶೆಲ್ ಜೊತೆಗೆ ಹ್ಯಾವ್ ಬೀನ್ ಪ್ಲಸ್ V1 ING ಮತ್ತು ಆಬ್ಜೆಕ್ಟ್ ಇರುತ್ತೆ. ಇದು ಈ ಒಂದು ಸ್ಟ್ರಕ್ಚರ್ಸ್. ಇವು ಅಂದರೆ 4 × 3 12 ನೀವು ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ, ಎಲ್ಲೆಲ್ಲಿ ಬಳಸ್ತೀವಿ ನಾವು. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ನ ಯೂಸೇಜ್ ಎಲ್ಲೆಲ್ಲಿ, ಯಾವಾಗ ಬಳಸ್ಬೇಕು ನಾವು ಸಿಂಪಲ್ ಪ್ರೆಸೆಂಟ್ ಅಂದರೆ, ನೋಡಿ, ಇಟ್ಸ್ ಕ್ವೈಟ್ ಕಾಮನ್. ಇಟ್ ಎಕ್ಸ್ಪ್ರೆಸ್ ಎ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ನಮ್ಮ ಹ್ಯಾಬಿಟ್ಸ್ ಇದೆಯಲ್ವಾ, ಹ್ಯಾಬಿಚುವಲ್ ಆ್ಯಕ್ಷನ್ಸನ್ನು ಎಕ್ಸ್ಪ್ರೆಸ್ ಮಾಡುವಾಗ ಏನು, ಐ ಗೋ ಫಾರ್ ಎ ವಾಕ್ ಎವ್ರಿ ಡೇ ಐ ಆಮ್ ಗೋಯಿಂಗ್ ಎ ವಾಕ್, ದಟ್ ಈಸ್ ಮೈ ಹ್ಯಾಬಿಟ್, ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಅಥವಾ ಈ ಡ್ರಿಂಕ್ಸ್ ಟೀ ಎವ್ರಿ ಮಾರ್ನಿಂಗ್, ಈ ಡ್ರಿಂಕ್ಸ್ ಟೀ ಎವ್ರಿ ಮಾರ್ನಿಂಗ್ ಟೀ ಕುಡಿಯೋದು ನನ್ನ ಹ್ಯಾಬಿಟ್, ದಟ್ ಈಸ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ಐ ಗೆಟ್ ಅಪ್ ಎವ್ರಿ ಡೇ ಅಟ್ 5 o'clock, ನೋಡಿ, ಹೌದಾ. ಮೈ ವಾಚ್ ಕೀಪ್ಸ್ ಗುಡ್ ಟೈಮ್, ನೋಡಿ, ಅದು ಆ ಥರ ಬರ್ತಕ್ಕಂಥ ಸೆಂಟೆನ್ಸ್ಗಳು. ಅಂದರೆ ಸೊ ಅಲ್ಲಿ ಎಕ್ಸ್ಪ್ರೆಸ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ಈ ಡ್ರಿಂಕ್ಸ್ ಟೀ ಎವ್ರಿ ಮಾರ್ನಿಂಗ್, ಐ ಗೆಟ್ ಅಪ್ ಎವ್ರಿ ಡೇ ಅಟ್ 5 o'clock, ಐ ಗೋ ಫಾರ್ ಎ ವಾಕ್ ಎವ್ರಿ ಡೇ, ನೋಡಿ, ನಾನು ಪ್ರತಿ ದಿನ ಹೋಗ್ತಾ ಇದ್ದೀನಿ. ಸೊ ಇವೆಲ್ಲ ಹ್ಯಾಬಿಚುವಲ್ ಆ್ಯಕ್ಷನ್ಸನ್ನು ಹೇಳುವಾಗ ಅದಕ್ಕೆಲ್ಲದಕ್ಕೂ ನಾವು ಸಿಂಪಲ್ ಪ್ರೆಸೆಂಟನ್ನೇ ಬಳಸ್ತೀವಿ. ಹಾಗೆ ಜನರಲ್ ಟ್ರೂತ್ಸಿಗೆ ಬಂದರೆ ಸೆಕೆಂಡ್ ರೂಲ್ ಏನು ಹೇಳ್ತೀವಿ, ಫಾರ್ ಜನರಲ್ ಟ್ರೂತ್ಸ್ ಅಂದರೆ ಸಾರ್ವತ್ರಿಕ ಸತ್ಯ ಅಂತೀವಲ್ವ, ಹಂಗೆ. ಸೊ ಅವು ಏನು, ಸನ್ ರೈಸಸ್ ಇನ್ ದ ಈಸ್ಟ್,
ನೋಡಿ ಸೂರ್ಯ ಯಾವಾಗಲೂ ಹುಟ್ಟೋದು ಅದು ಹನಿ ಈಸ್ ಸ್ವೀಟ್, ಹನಿ ಈಸ್ ಸ್ವೀಟ್ ಆ್ಯಂಡ್ ಆಫನ್ ಕೋಟೆಡ್ ಡೈಲಾಗ್ ಇದು, ಯಾವಾಗಲೂ ಹೇಳ್ತೀವಿ ಸಾರ್ವತ್ರಿಕ ಸತ್ಯ ಅಂದಿದೆ. ಫಾರ್ಚೂನ್ ಫೇವರ್ಸ್ ದಿ ಬ್ರೇವ್ ಅಂದ, ಫಾರ್ಚೂನ್ ಫೇವರ್ಸ್ ದಿ ಬ್ರೇವ್ ಅಂದ. ಆ್ಯಂಡ್ ಎ ಮದರ್ ಈಸ್ ಗಾಡ್, ತಾಯಿಯೇ ದೇವ್ರು ಅಂತಿದ್ದಾನೆ, ಮದರ್ ಈಸ್ ಗಾಡ್. ಸೊ ಎಸ್, ಮಿಲ್ಕ್ ಈಸ್ ವೈಟ್. ಸೊ ದೀಸ್ ಆರ್ ಆಲ್ ಜನರಲ್ ಟ್ರೂತ್ಸ್. ಟು ಎಕ್ಸ್ಪ್ರೆಸ್ ಎ ಜನರಲ್ ಟ್ರೂತ್ಸ್ ವಿ ಕ್ಯಾನ್ ಯೂಸ್ ಅ ಸಿಂಪಲ್ ಪ್ರೆಸೆಂಟ್. ನಾವು ಸಿಂಪಲ್ ಪ್ರೆಸೆಂಟನ್ನು ಬಳಸಬೇಕು. ಹಾಗೆ ಟು ಎಕ್ಸ್ಪ್ರೆಸ್ ಎ ಫ್ಯೂಚರ್ ಇವೆಂಟ್ ಅಂದರೆ ಮುಂದೆ ಪ್ಲ್ಯಾನ್ಡ್ ಇವೆಂಟ್ ಇರ್ತವಲ್ಲ, ಮುಂದೆ ಏನಾಗುತ್ತೆ ಅದನ್ನು, ಅದು ಫಿಕ್ಸ್ಡ್ ಟೈಮ್ ಟೇಬಲಲ್ಲಿ ಆರ್ ಫಿಕ್ಸ್ಡ್ ಪ್ರೋಗ್ರಾಮ್ ಇದ್ದಾಗ ಟು ಎಕ್ಸ್ಪ್ರೆಸ್ ಎ ಫ್ಯೂಚರ್ ಇವೆಂಟನ್ನು ಹೇಳುವಾಗ ವಿ ಕ್ಯಾನ್ ಯೂಸ್ ಸಿಂಪಲ್ ಪ್ರೆಸೆಂಟಲ್ಲಿ ಬಳಸ್ತೀವಿ. ಅದು ನೋಡಿ, ದ ಮ್ಯಾಚ್ ಸ್ಟಾರ್ಟ್ ಅಟ್ 9 o'clock. ದ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ಎ ಫ್ಯೂಚರ್ ಟೈಮ್ ಟೇಬಲ್ ಆ್ಯಕ್ಷನ್ ಅದು. ದ ಮ್ಯಾಚ್ ಸ್ಟಾರ್ಟ್ಸ್ ಅಟ್ 9 o'clock. ದ ಟ್ರೈನ್ ಲೀವ್ಸ್ ಅಟ್ 5:20. ನೋಡಿ, ದ ಟ್ರೈನ್ ಲೀವ್ಸ್ ಅಟ್ 5:20. 5:20ಗೆ ಬಿಡುತ್ತೆ ಟ್ರೈನು ಅಂದು. ವೆನ್ ಡಸ್ ದಿ ಕಾಫಿ ಹೌಸ್ ಓಪನ್? ನೋಡಿ, ನಾವು ಕೇಳ್ತೀವಿ ಕ್ವಶನ್, ವೆನ್ ಡಸ್ ದಿ ಕಾಫಿ ಹೌಸ್ ಓಪನ್, ರಿಓಪನ್, ಮತ್ತು ಕ್ಲೋಸ್ ಆಗಿದೆ, ರಿಓಪನ್. ಇಟ್ ಈಸ್ ಎ ಫಿಕ್ಸ್ಡ್ ಶೆಡ್ಯೂಲ್ ಆಫ್ ಟೈಮ್ ಟೇಬಲ್ ಅಂತ. ಪ್ರೋಗ್ರಾಮಲ್ಲಿ ಶೆಡ್ಯೂಲ್ ಆಫ್ ಟೈಮ್ ಟೇಬಲ್ ಇರುತ್ತೆ. ಫ್ಯೂಚರ್ ಇವೆಂಟ್, ನಾನು ಹೋಗಬೇಕು ಅಥವಾ ನಾನಿಲ್ಲ, ಐ ಗೋ. ನೋಡಿ ಅದನ್ನೇ ಹೇಳ್ತಾನೆ, ರಾಮ ಗೋಸ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ರಾಮ ಗೋಸ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್ ಅನ್ಬೋದು, ಯಾಕಂದರೆ ಇಟ್ ಈಸ್ ಎ ಶೆಡ್ಯೂಲ್ ಆಫ್ ಟೈಮ್ ಟೇಬಲ್ ಹೇಳುವಾಗ ಫಿಕ್ಸ್ಡ್ ಆ್ಯಕ್ಷನ್ ಇದೆ. ಅಥವಾ ಶಿ ಸೇಲ್ಸ್ ಎ ಜರ್ನಿ ಇನ್ ದ ನೆಕ್ಸ್ಟ್ ವೀಕ್ ಜರ್ನಿ ಮಾಡ್ತಾರೆ. ಸೊ ಸೇಲ್ಸ್, ನೋಡಿ ಅದೆಲ್ಲನೂ ಹೇಳ್ತಕ್ಕಂಥದ್ದು ದಟ್ ಈಸ್ ಇನ್ ದ ಪ್ರೆಸೆಂಟ್. ಅಂದರೆ ಟು ಎಕ್ಸ್ಪ್ರೆಸ್ ಫ್ಯೂಚರ್ ಇವೆಂಟ್ಸನ್ನು ಹೇಳುವಾಗ ವಿ ಕ್ಯಾನ್ ಯೂಸ್ ಸಿಂಪಲ್ ಪ್ರೆಸೆಂಟನ್ನು ಬಳಸಬೇಕು, ನೆನಪಿರಲಿ. ದೆನ್ ಗೋ ಫಾರ್ ದಿ ಕಂಟಿನ್ಯೂಯಸ್ಸನ್ನು. ಕಂಟಿನ್ಯೂಯಸ್ಸನ್ನು ಯಾವಾಗ ಹೇಳ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಯೂಸೇಜ್ ಯಾವಾಗ, ಯೂಸ್ ಮಾಡೋದು ಯಾವಾಗ ಅಂದರೆ, ಜಸ್ಟ್ ಫಾರ್ ಎನ್ ಆ್ಯಕ್ಷನ್ ಗೋಯಿಂಗ್ ಆನ್ ಟೈಮ್, ಆನ್ ಅಟ್ ದಿ ಟೈಮ್ ನಡೀತಾ ಇರುತ್ತೆ ನಾವು ಮಾತಾಡುವಾಗ. ನೋಡಿ, ಈಗ ನಾನು ಹೇಳಿದ್ದೆ ಐ ಆಮ್ ಟೀಚಿಂಗ್ ಅಂತ ಹೇಳಿದ್ದೆ, ಐ ಆಮ್ ಟೀಚಿಂಗ್ ಎ ಗ್ರಾಮರ್, ಐ ಆಮ್ ಟೀಚಿಂಗ್ ಗ್ರಾಮರ್ ನಾವು ಈಗ ಹೇಳ್ತಾ ಇದ್ದೀನಲ್ವ, ದಟ್ ಈಸ್ ಎ ಕಂಟಿನ್ಯೂಯಸ್ ಟೆನ್ಸ್. ಐ ಆಮ್ ನೌ ಆಲ್ಸೋ ಐ ಆಮ್ ಗೋಯಿಂಗ್ ಟು ಟೀಚ್ ಇಟ್, ಈಗಲೂ ನಾನು ಮಾಡ್ತಾ ಇದ್ದೀನಿ. ಶಿ ಈಸ್ ಸಿಂಗಿಂಗ್, ಇಟ್ ಮೀನ್ಸ್ ನೌ ಆಲ್ಸೋ ಶಿ ಈಸ್ ಸಿಂಗಿಂಗ್ ಅಂದೆ. ದ ಬಾಯ್ಸ್ ಆರ್ ಪ್ಲೇಯಿಂಗ್ ಹಾಕಿ, ಇಟ್ ಶೋಸ್ ದಟ್ ದೇ ಆರ್ ಸ್ಟಿಲ್ ದೇ ಆರ್ ಪ್ಲೇಯಿಂಗ್. ಅಂದರೆ ಫಾರ್ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್ ಟೈಮ್, ನಡೀತಾ ಇದೆ. ಅಟ್ ದಿ ಟೈಮ್ ಆಫ್ ವಿ ಆರ್ ಸೇಯಿಂಗ್, ಅಟ್ ದಿ ಟೈಮ್ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್, ದಟ್ ಈಸ್ ಇನ್ ದ ಪ್ರೆಸೆಂಟ್ ಆ್ಯಂಡ್ ವಿ ಸೇ ಪ್ರೆಸೆಂಟ್ ಕಂಟಿನ್ಯೂಯಸ್. ಅದನ್ನು ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಫಾರ್ ಎ ಟೆಂಪ್ರರಿ ಆ್ಯಕ್ಷನ್ಸ್ ವಿಚ್ ಮೆ ನಾಟ್ ಬಿ ಆ್ಯಕ್ಚುಲಿ ಹ್ಯಾಪನಿಂಗ್ ಅಟ್ ದಿ ಟೈಮ್ ಆಫ್ ಸ್ಪೀಕಿಂಗ್. ಅಂದರೆ ನಾನು ಮಾತಾಡೋ ಟೈಮಲ್ಲಿ ಅದಿಲ್ಲದೆ ಇರ್ಬೋದು. ಫಾರ್ ಎ ಟೆಂಪ್ರರಿ ಆ್ಯಕ್ಷನ್ ವಿಚ್ ಮೇ ನಾಟ್ ಬಿ ಆ್ಯಕ್ಚುಲಿ ಹ್ಯಾಪನಿಂಗ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಅಂದರೆ ನಾನು ಈಗ ಮಾತಾಡ್ತಾ ಇರುವಾಗ ನಾನೀಗ ಓದ್ತಾ ಇಲ್ಲ, ಏನಿಲ್ಲ, ಬಟ್ ವಿ ಕ್ಯಾನ್ ಸೇ ಐ ಆಮ್ ರೀಡಿಂಗ್ ದಿ ರಾಮಾಯಣ, ಐ ಆಮ್ ರೀಡಿಂಗ್ ದಿ ರಾಮಾಯಣ, ನಾನು ರಾಮಾಯಣ ಬುಕ್ ಓದ್ತಾ ಇದ್ದೀನಿ. ಬಟ್ ವೈಲ್ ಐ ಆಮ್ ಸ್ಪೀಕಿಂಗ್ ಟು ಮೈ ಫ್ರೆಂಡ್ ಅಟ್ ದಟ್ ಟೈಮ್ ಐ ಆಮ್ ನಾಟ್ ರೀಡಿಂಗ್, ಇಟ್ ಮೀನ್ಸ್ ಬಟ್ ಐ ಆಮ್ ನಾಟ್ ರೀಡಿಂಗ್ ಅಟ್ ದಿಸ್ ಮೂಮೆಂಟ್. ಬಟ್ ವೈಲ್ ಯು ಸೇ ವಿ ಕ್ಯಾನ್ ಸೇ ಇನ್ ಎ ಕಂಟಿನ್ಯೂಯಸ್ಸಲ್ಲೇ ಹೇಳ್ತೀವಿ ಅದನ್ನು. ಆ್ಯಂಡ್ ಥರ್ಡ್ ಒನ್, ಫಾರ್ ಆ್ಯನ್ ಆ್ಯಕ್ಷನ್ ದಟ್ ಹ್ಯಾಸ್ ಆಲ್ರೆಡಿ ಬೀನ್ ಅರೇಂಜ್ಡ್ ಟು ಟೇಕ್ ಪ್ಲೇಸ್ ಇನ್ ದ ನಿಯರ್ ಫ್ಯೂಚರ್ ಅಂದ. ಅಂದರೆ ಯಾವುದಾದ್ರು ಆ್ಯಕ್ಷನ್ ಇದೆ ಅಲ್ವಾ, ಆಲ್ರೆಡಿ ಬೀನ್ ಅರೇಂಜ್ಡ್, ಇಟ್ ವಾಸ್ ಪ್ಲ್ಯಾನ್ಡ್ ಅಂತ, ಪ್ಲ್ಯಾನ್ಡ್ ಆಗಿದೆ, ಆದರೆ ಈಗಲ್ಲ, ಇಟ್ ವಿಲ್ ಬಿ ಟೇಕ್ ಪ್ಲೇಸ್ ಇನ್ ದ ಫ್ಯೂಚರಲ್ಲಿ. ಇಟ್ ವಿಲ್ ಬಿ ಟೇಕ್ ಪ್ಲೇಸ್ ಇನ್ ದ ನಿಯರ್ ಫ್ಯೂಚರಲ್ಲಿ ಬಳಸ್ತೀವಿ ಅದನ್ನ. ಹೇಗೆ, ಐ ಆಮ್ ಗೋಯಿಂಗ್ ಟು ದಿ ಸಿನಿಮಾ ಟು ನೈಟ್, ಇವತ್ತು ಹೋಗ್ಬೇಕು, ನಾನು ಹೋಗ್ತೀನಿ ಟು ನೈಟ್, ದಿಟ್ ಈಸ್ ಅನ್ ಅರೇಂಜ್ಡ್ ಪ್ರೋಗ್ರಾಮ್. ಐ ಆಮ್ ಗೋಯಿಂಗ್ ಟು ಟೀಚ್ ಅ ಕ್ಲಾಸ್ ಮಂಡೇ, ಐ ಆಮ್ ಗೋಯಿಂಗ್ ಟು ಟೀಚ್ ಅ ಕ್ಲಾಸ್ ಆನ್ ಮಂಡೇ, ಮಂಡೇ ನಾನು ನಿಮಗೆ ಕ್ಲಾಸ್ ಮಾಡ್ತಿದ್ದೀನಿ. ಎಸ್, ಮೈ ಅಂಕಲ್ ಈಸ್ ಅರೈವಿಂಗ್ ಟುಮಾರೋ, ಮೈ ಅಂಕಲ್ ಈಸ್ ಅರೈವಿಂಗ್ ಟುಮಾರೋ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ ನೆಕ್ಸ್ಟ್ ವೀಕ್, ನೋಡಿ, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ನೆಕ್ಸ್ಟ್ ವೀಕ್. ಸೊ ದೀಸ್ ಆರ್ ದಿ ಆ್ಯಕ್ಷನ್ಸ್ ವಿ ಆರ್ ಆಲ್ರೆಡಿ ಬೀನ್ ಅರೇಂಜ್ಡ್. So that is we can use in present continuous which is nearer to the future. ಫ್ಯೂಚರ್ಗೆ ಹತ್ರ ಇರುತ್ತೆ ಅಂತವನ್ನೆಲ್ಲ ಪ್ರೆಸೆಂಟ್ ಕಂಟಿನ್ಯೂಯಸ್ಲಿ ಬಳಸಬೇಕು. ಸೊ ಈ ಸ್ಟ್ರಕ್ಚರ್ ಸಿಂಪಲ್ ಪ್ರೆಸೆಂಟ್ ಎಲ್ಲಿ ಬಳಸಬೇಕು, ಪ್ರೆಸೆಂಟ್ ಕಂಟಿನ್ಯೂಯಸ್ ಎಲ್ಲಿ ಬಳಸಬೇಕಂತ ಗೊತ್ತಾಯಿತು. ದೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಎಲ್ಲಿ ಮಾಡಬೇಕು ನೋಡಿ. ಪ್ರೆಸೆಂಟ್ ಪರ್ಫೆಕ್ಟನ್ನು ಯಾವಾಗ ನೋಡಿ, ಪರ್ಫೆಕ್ಟ್ ಅಂದರೆ ಇಟ್ ಈಸ್ ಎನ್ ಕಂಪ್ಲೀಟೆಡ್ ಆ್ಯಕ್ಟಿವಿಟೀಸ್, ಅಂದರೆ ಇಟ್ ಶುಡ್ ಬಿ ಎ ಕಂಪ್ಲೀಟೆಡ್, ಇಟ್ ಈಸ್ ಎನ್ ಇಂಡಿಕೇಟ್. ಆ ಇಂಡಿಕೇಟನ್ನು ತೋರಿಸ್ತಕ್ಕಂಥದ್ದೇ ಅದನ್ನು ನಾವು ಪರ್ಫೆಕ್ಟ್ ಅಂತ ಹೇಳ್ತೀವಿ. ಹಾಗಾದರೆ ಇಮಿಡಿಯೇಟ್ ಮುಗಿದೋಗಿರುತ್ತೆ ತಾನೇ. ಸೊ ವಿತ್ ಜಸ್ಟ್ ಆವಾಗ ಆಗಿರ್ತಕ್ಕಂಥ ಇಮಿಡಿಯೇಟ್ ಪಾಸ್ಟ್ ಆ್ಯಕ್ಟಿವಿಟಿಯನ್ನು ನಾವು ವಿ ಕ್ಯಾನ್ ಸೇ ಇಟ್ ಇನ್ ಎ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳ್ತೀವಿ. ಈ ಹ್ಯಾಡ್ ಜಸ್ಟ್ ಗಾನ್ ಔಟ್, ಇಟ್ ಮೀನ್ಸ್ ಈಸ್ ನಾಟ್ ದೇರ್ ಹಿಯರ್, ಅವನಿಲ್ಲ, ಈಗ ತಾನೇ ಹೋದ್ರು ಅಂತೀವಿ ನೋಡಿ, ಈಗ ತಾನೇ ಹೋದರು.
he has just gone out, ಈಗ ಹೋದರು, ಸೊ ಅಂಥ ಆ್ಯಕ್ಷನ್ಸ್. ಆರ್ ಇಟ್ ಹ್ಯಾಸ್ ಜಸ್ಟ್ ಸ್ಟ್ರಕ್ 10, ಇಟ್ ಹ್ಯಾಸ್ ಜಸ್ಟ್ ಸ್ಟ್ರಕ್ 10, ಈಗ ತಾನೇ 10 ಗಂಟೆ ಹೊಡಿತು ನೋಡಿ, ಜಸ್ಟ್ 10 o'clock, ಇಟ್ ಹ್ಯಾಸ್ ಜಸ್ಟ್ ಸ್ಟ್ರಕ್ 10 ಅಂತೀವಲ್ವ. ಸೊ ದೀಸ್ ಆರ್ ದಿ ಸೆಂಟೆನ್ಸಸ್ ವಿ ಕ್ಯಾನ್ ಯೂಸ್ ಇನ್ ದ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಅದನ್ನು ಬಳಸಬೇಕು. ಒಂದು ರೂಲ್ ಆಯಿತು. ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಟು ಡಿಸ್ಕ್ರೈಬ್ ಪಾಸ್ಟ್ ಇವೆಂಟ್ಸ್, ಅಂದರೆ ಆಗೋಗಿರ್ತಕ್ಕಂಥ ಘಟನೆಗಳನ್ನು, ವೆನ್ ವಿ ಥಿಂಕ್ ಮೋರ್ ಆಫ್ ದೇರ್ ಎಫೆಕ್ಟ್ ಇನ್ ಪ್ರೆಸೆಂಟ್ ದ್ಯಾನ್ ಇನ್ ದ ಆ್ಯಕ್ಷನ್ ಇಟ್ ಸೆಲ್ಫನ್ನು. ಅಂದರೆ ಘಟನೆ ನಡೆದೋಗಿದ್ದನ್ನು ವಿ ಥಿಂಕ್ ಮೋರ್ ಆಫ್ ದೇರ್ ಎಫೆಕ್ಟ್ ಇನ್ ದ ಪ್ರೆಸೆಂಟಲ್ಲಿ ಏನಾಗಿದೆ ಅದನ್ನು ದ್ಯಾನ್ ಆಫ್ ದಿ ಆ್ಯಕ್ಷನ್ಸ್ ಇಟ್ ಸೆಲ್ಫ್ ಅದನ್ನು ಹೇಳ್ತೀವಿ ನೋಡಿ. ಅದಕ್ಕೆ ಎಕ್ಸಾಂಪಲ್ಸ್ ಇದೆ. ಗೋಪಿ ಹ್ಯಾಸ್ ಈಟನ್ ಆಲ್ ದಿ ಬಿಸ್ಕೆಟ್ಸ್, ಅಂದರೆ ದ ಆ್ಯಕ್ಷನ್ ಈಸ್ ನಾಟ್ ಗೋಯಿಂಗ್ ಆನ್, ಇಟ್ ಈಸ್ ನಾಟ್ ಗೋಯಿಂಗ್ ಆನ್ ನೌ, ಇಟ್ ಈಸ್ ಆಲ್ರೆಡಿ ಎ ಪಾಸ್ಟ್ ಇವೆಂಟ್, ಬಟ್ ಇಟ್ ಮೀನ್ಸ್ ಅಂದರೆ ಗೋಪಿ ಹ್ಯಾಸ್ ಈಟನ್ ಆಲ್ ದಿ ಬಿಸ್ಕೆಟ್ಸ್, ಎಲ್ಲ ತಿಂದುಬಿಟ್ಟಿದ್ದಾನೆ. ಎಸ್, ದಟ್ಸ್ ಮೀನ್ಸ್ ದೇರ್ ಆರಂಟ್ ಎನಿ ಲೆಫ್ಟ್ ಫಾರ್ ಯು ಅಂತ. ಅಂದರೆ ಅದರರ್ಥ ಯಾವುದೇ ಉಳಿದಿಲ್ಲ ನಿಮಗೆ. ಹ್ಯಾಸ್ ಈಟನ್ ಆಲ್ ದಿ ಬಿಸ್ಕೆಟ್ಸ್ ಅಂತ ಹೇಳೋದನ್ನು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳ್ತೀವಿ. ಹಾಗೆ ನೋಡಿ, ಐ ಹ್ಯಾವ್ ಕಟ್ ಮೈ ಫಿಂಗರ್, ಐ ಹ್ಯಾವ್ ಕಟ್ ಮೈ ಫಿಂಗರ್. ನೋಡಿ, ಕಟ್ ಅನ್ನೋದೇನೋ ವರ್ಕ್ ಆಗಿದೆ ಅಲ್ವಾ, ಅದು V3 ಆಗಿ ಕೆಲಸ ಮಾಡೋದಿಲ್ಲ. ಐ ಹ್ಯಾವ್ ಕಟ್ ಮೈ ಫಿಂಗರ್, ಇಟ್ ಮೀನ್ಸ್ ದ ಫಿಂಗರ್ ಈಸ್ ನೌ ಬ್ಲೀಡಿಂಗ್ ನೌ, ಅದು ರಕ್ತ ಹೋಗ್ತಾ ಇದೆ. ಅದನ್ನು ಆಲ್ರೆಡಿ ಪಾಸ್ಟ್ ನೋಡಿ, ಅದು ಆ್ಯಕ್ಷನ್ ಆಗಿದೆ, ಬಟ್ ವಿ ಕ್ಯಾನ್ ಸೇ ಇಟ್ ಇನ್ ಎ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳ್ತೀವಿ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್, ಅಬ್ಬಾ ನನ್ನ ಕೆಲಸ ಮುಗೀತಿಲ್ಲಿಗೆ, ಅಂದರೆ ನೌ ಐ ಆಮ್ ಬಿಕಮ್ ಫ್ರೀ, ನಾನೀಗ ಫ್ರೀ ಆಗಿದ್ದೀನಿ ಅಂತ ಹೇಳ್ತೀನಿ. ಸೊ ಆಲ್ರೆಡಿ ಇಟ್ ಈಸ್ ಎ ಆ್ಯಕ್ಷನ್ ಈಸ್ ಕಂಪ್ಲೀಟ್ ಆಗಿದೆ, ಅದನ್ನು ನಾವು ವಿ ಕ್ಯಾನ್ ಸೇ ಇಟ್ ಇನ್ ಎ ಪ್ರೆಸೆಂಟ್ ಪರ್ಫೆಕ್ಟ್ ಮ್ಯಾನರಲ್ಲಿ ಹೇಳ್ತೀವಿ. ದೆನ್ ಥರ್ಡ್ ಒನ್ ನೋಡಿ, ಟು ಡೊನೇಟ್ ಆ್ಯನ್ ಆ್ಯಕ್ಷನ್ ಬಿಗಿನಿಂಗ್ ಅಟ್ ಸಮ್ ಟೈಮ್ ಇನ್ ದ ಪಾಸ್ಟ್ ಆರ್ ಕಂಟಿನ್ಯೂಯಸ್ ಅಪ್ ಟು ದಿ ಪ್ರೆಸೆಂಟ್ ಮೂಮೆಂಟ್. ಅಲ್ಲಿ ಸ್ಟಾರ್ಟ್ ಆಗಿದೆ ಬಟ್ ಇನ್ನೂ ಕಂಟಿನ್ಯೂಯಸ್ ಇದೆ ನೋಡಿ. ಆಫನ್ ವಿ ಕ್ಯಾನ್ ಯೂಸ್ ಇಟ್ ಸಿನ್ಸ್ ಆ್ಯಂಡ್ ಫಾರ್, ಸಿನ್ಸ್ ಮತ್ತು ಫಾರ್ ಪ್ರೈಸಸ್ ಜೊತೆ ಬಳಸ್ತೀವಿ. ಸಿನ್ಸ್ ಆಗಲಿ ಮತ್ತು ಫಾರ್. ಸಿನ್ಸ್, ಫಾರ್, ಫ್ರಮ್ಮು ಪ್ರಿಪೋಸಿಷನ್ ಟಾಪಿಕಲ್ಲಿ ಡೀಲ್ ಮಾಡ್ತೀನಿ. ದೇ ಆರ್ ರಿಲೆವೆಂಟ್, ಒಂದಕ್ಕೊಂದು ಸಂಬಂಧ ಇದ್ದಾವೆ ಅವು, ಮತ್ತು ವೆರಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸಿನ್ಸ್ ಎಲ್ಲಿ ಬಳಸಬೇಕು, ಫಾರ್ ಎಲ್ಲಿ ಬಳಸಬೇಕು, ಮತ್ತು ಫ್ರಮ್ ಎಲ್ಲಿ ಬಳಸಬೇಕು ಅಂತೇಳಿ. ಸೊ ಅದನ್ನು ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಪ್ರಿಪೋಸಿಷನ್ ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ ಎಲ್ಲಿ ಬಳಸಬೇಕು ಅನ್ನೋದನ್ನು. ಸೊ ಆ್ಯಕ್ಷನ್ ಬಿಗಿನಿಂಗ್ ಅಟ್ ದಿ ಸಮ್ ಟೈಮ್, ಯಾವಾಗೋ ಆಗಿದೆ, ಹಿಂದೆ ಆಗಿರ್ತಕ್ಕಂಥದ್ದು, ಬಟ್ ಸ್ಟಿಲ್ ಕಂಟಿನ್ಯೂಸ್. ನೋಡಿ, ಐ ಹ್ಯಾವ್ ನೋನ್ ಹಿಮ್ ಫಾರ್ ಎ ಲಾಂಗ್ ಟೈಮ್, ಐ ಹ್ಯಾವ್ ನೋನ್ ಹಿಮ್, ನನಗೆ ಗೊತ್ತಿದ್ದಾನೆ, ಭಾಳ ಹಿಂದಿನಿಂದನೂ ಗೊತ್ತು. ಐ ಹ್ಯಾವ್ ನೋನ್ ಹಿಮ್ ಫಾರ್ ಎ ಲಾಂಗ್ ಟೈಮ್ ಅಂತೇಳಿ, ಲಾಂಗ್ ಟೈಮಿಂದನೂ ನಮಗೆ ಪರಿಚಯ ಇದೆ ನೋಡಿ. ಫಾರ್ ಜೊತೆ ಬಳಸಿ, ಫಾರ್ ಎ ಲಾಂಗ್ ಟೈಮ್. ಸೊ ಈ ಹ್ಯಾಸ್ ಬೀನ್ ಇಲ್ ಸಿನ್ಸ್ ಲಾಸ್ಟ್ ವೀಕ್, ಈ ಹ್ಯಾಸ್ ಬೀನ್ ಇಲ್, ಅವನು ಕಾಯಿಲೆಯಿಂದ ಬಿದ್ದಿದ್ದಾನೆ. ಸಿನ್ಸ್ ಲಾಸ್ಟ್ ವೀಕ್ ಅಂದರೆ ದ ಆ್ಯಕ್ಷನ್ ಈಸ್ ಬಿಗಿನಿಂಗ್ ಆಲ್ರೆಡಿ ಅಟ್ ಸಮ್ ಟೈಮ್ ಆಗಿದೆ, ಬಟ್ ಸ್ಟಿಲ್ ಇಟ್ ಈಸ್ ಕಂಟಿನ್ಯೂಯಸ್, ಹಾಗೆ ಈಗಲೂ ನಡೀತಾ ಇದೆ ಅಂಥದ್ದು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬಳಸ್ತೀವಿ. ಹ್ಯಾಸ್ ಬೀನ್ ಇದೆ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನೋದಕ್ಕೆ ಹ್ಯಾಸ್ ಆದಮೇಲೆ ಬೀನ್ ಇದೆಯಲ್ವಾ, ಬೀನ್ ಆ್ಯಕ್ಟ್ಸ್ ಆ್ಯಸ್ ಎ V3, ಇಲ್ಲಿ V3 ಆಗಿ ಕೆಲಸ ಮಾಡುತ್ತದು. ಸರ್ ಮತ್ತು ಹ್ಯಾಸ್ ಆದಮೇಲೆ V3 ಇಲ್ಲ ಅಂತ ಕ್ವಶನ್ ಬೇಡ, ಬೀನ್ ಇಟ್ ಸೆಲ್ಫ್ ಆ್ಯಕ್ಟ್ಸ್ ಆ್ಯಸ್ ಎ V3. ವಿ ಹ್ಯಾವ್ ಲಿವ್ಡ್ ಇಯರ್ ಫಾರ್ 10 years ನೋಡಿ, ವಿ ಹ್ಯಾವ್ ಲಿವ್ಡ್ ಇಯರ್ ಫಾರ್ 10 years, ಫಾರ್ 10 years, ಫಾರ್ 10 years ನೋಡಿ. ಫಾರ್ ಅಲ್ಲಿ ಫಾರ್ ಇದೆ, ಇಲ್ಲಿ ಫಾರ್ ಇದೆ, ನೆನ್ಪಿಟ್ಕೊಳ್ಳಿ. ಫಾರ್ ಪ್ರಿಪೋಸಿಷನನ್ನು ಯೂಸ್ ಮಾಡುವಾಗ ಇಟ್ ಇಂಡಿಕೇಟ್ಸ್ ಎ ಪೀರಿಯಡ್ ಆಫ್ ಟೈಮ್, ಅಂದರೆ ಎ ಪೀರಿಯಡ್ ಆಫ್ ಟೈಮ್, ಒಂದು ಅವಧಿಯನ್ನು ಹೇಳುವಾಗ ನಾವು ಫಾರನ್ನು ಬಳಸ್ತೀವಿ ನೋಡಿ. ಅಲ್ಲಿ ಹಂಗೆ ಇರೋದು, ಫಾರ್ ಎ ಲಾಂಗ್ ಟೈಮ್, ಇಟ್ ಇಂಡಿಕೇಟ್ಸ್ ಎ ಪೀರಿಯಡ್ ಆಫ್ ಟೈಮ್. ಫಾರ್ ಎ 10 years, it is 10 years, it is a period of time. And then another one, we haven't seen Padma for several months, it is also a period of time ನೋಡಿ. ಒಂದು ಅವಧಿ, ಎಲ್ಲೆಲ್ಲಿ ಪೀರಿಯಡ್ ಆಫ್ ಟೈಮ್ ಬರುತ್ತಲ್ವ ಅಲ್ಲೆಲ್ಲ ನಾವು ವಿ ಕ್ಯಾನ್ ಯೂಸ್ ದ ಪ್ರಿಪೋಸಿಷನ್ ಫಾರ್. ಫಾರ್ ಅನ್ನೋ ಪ್ರಿಪೋಸಿಷನನ್ನು ನೀವು ಬಳಸಬೇಕು. ಇಲ್ಲಿ ಎಕ್ಸಾಂಪಲ್ಸ್ ಇದೆ, ಅದಕ್ಕೆ ರಿಲೆವೆಂಟಾಗಿ ಇದೆ ನೋಡಿ. ಪ್ರಿಪೋಸಿಷನ್ಸ್ ಟಾಪಿಕಲ್ಲಿ ಇನ್ನೊಂದು ಸರಿ ಡಿಸ್ಕಸ್ ಮಾಡೋಣ, ಬಟ್ ಫಾರ್ ಅನ್ನೋದಕ್ಕೆ ಇಲ್ಲಿ ತಿಳ್ಕೊಳ್ಳಿ. ಸೊ ಇಟ್ ಈಸ್ ಎ ಪೀರಿಯಡ್ ಆಫ್ ಟೈಮ್, ಅವಧಿಗನ್ನು ಬಳಸ್ತೀವಿ. ಸೊ ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟನ್ನು ಎಲ್ಲೆಲ್ಲಿ ಬಳಸಬೇಕಂತ ಗೊತ್ತಾಯ್ತು ನಿಮಗೆ. ದೆನ್ ಗೋ ಫಾರ್ ದಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಕಂಟಿನ್ಯೂಯಸ್ಸನ್ನು ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಯಾವಾಗ ಬಳಸ್ತೀವಿ? ಫಾರ್ ಆ್ಯಕ್ಷನ್ ವಿಚ್ ಬಿಗನ್ ಅಟ್ ಸಮ್ ಟೈಮ್ ಇನ್ ದ ಪಾಸ್ಟ್, ಯಾವಾಗೂ ಆಗಿದೆ ಬಟ್ ಸ್ಟಿಲ್ ಇಟ್ ಈಸ್ ಕಂಟಿನ್ಯೂಯಿಂಗ್, ಆದರೆ ಈಗಲೂ ಹಂಗೆ ಕಂಟಿನ್ಯೂವಲ್ಲಿ ಇದೆ, ಸ್ಟಾರ್ಟ್ ಆಗಿದೆ, ನಾಟ್ ಎಂಡೆಡ್, ಇಟ್ಸ್ ಎ ಗೋಯಿಂಗ್ ಆನ್ ಅಂತ, ಇದು ಕಂಟಿನ್ಯೂವಲ್ಲಿ ಇದೆ. ಅಂಥ ಟೈಮಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ನನ್ನು ಬಳಸಬೇಕು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಅದು ಹಿ ಹ್ಯಾವ್ ಅಲ್ಲ, ಹಿ ಹ್ಯಾಸ್ ಬೀನ್ ಸ್ಲೀಪಿಂಗ್ ಫಾರ್ 5 hours.
ಈ ಹ್ಯಾಸ್ ಬೀನ್ ಆಗಬೇಕು, ಅದು ಹ್ಯಾವ್ ಅಲ್ಲ ಹ್ಯಾಸ್. ಈ ಹ್ಯಾಸ್ ಬೀನ್ ಸ್ಲೀಪಿಂಗ್ ಫಾರ್ 5 hours ಅಂತ. ಈ ಹ್ಯಾಸ್ ಬೀನ್ ಸ್ಲೀಪಿಂಗ್ ಫಾರ್ 5 hours. ಇಟ್ ಮೀನ್ಸ್ ನೌ ಈಸ್ ಸ್ಟಿಲ್ ಸ್ಲೀಪಿಂಗ್. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಯೂಸ್ ಮಾಡಿದ್ರೆ ಸುಮಾರು ಜನ ಈ ಸ್ಟ್ರಕ್ಚರ್ನ ಬಳಸ್ತಾರೆ. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದರೆ ಇಟ್ಸ್ ಗೋಯಿಂಗ್ ಆನ್, ಇನ್ನೂ ನಡೀತಾನೇ ಇದೆ ಅಂದೆ. ದೇ ಹ್ಯಾವ್ ಬೀನ್ ಬಿಲ್ಡಿಂಗ್ ದ ಬ್ರಿಡ್ಜಸ್. ದೇ ಹ್ಯಾವ್ ಬೀನ್ ಬಿಲ್ಡಿಂಗ್ ದ ಬ್ರಿಡ್ಜಸ್ ಫಾರ್ ಸೆವರಲ್ ಮಂತ್ಸ್. ಎಟ್ ಇಟ್ ಈಸ್ ಕಂಪ್ಲೀಟೆಡ್? ನೋ, ಕಂಪ್ಲೀಟ್ ಆಗಿಲ್ಲ. ನೋಡಿ, ಫಾರ್ ಬಂದಿದೆ, ಸೆವರಲ್ ಮಂತ್ಸ್ ಪೀರಿಯಡ್ ಆಫ್ ಟೈಮ್, ಅದಕ್ಕೆ ಫಾರ್ ಬಳಸಿದ್ದೀವಿ. ದೇ ಹ್ಯಾವ್ ಬೀನ್ ಬಿಲ್ಡಿಂಗ್ ದ ಬ್ರಿಡ್ಜಸ್ ಫಾರ್ ಸೆವರಲ್ ಮಂತ್ಸ್. ಆಗ ಇಟ್ ಈಸ್ ಆ್ಯನ್ ಕಂಟಿನ್ಯೂಯಸ್, ಹಾಗಾಗಿ ನಡೀತಾ ಇದೆ, ಹಾಗಾಗಿ ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸಲ್ಲಿ ಹೇಳ್ತೀವಿ. ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ 4 o'clock. ದೇ ಆರ್ ನಾಟ್ ಸ್ಟಾಪ್ಡ್, ಇನ್ನೂ ಕಂಟಿನ್ಯೂಯಸ್ ಇಲ್ಲಿದೆ. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟು ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ಗೆ ಸ್ವಲ್ಪ ರಿಲೆವೆಂಟ್ ಇದೆ. ಆ ರಿಲೇಷನ್ಸನ್ನು ಅರ್ಥ ಮಾಡ್ಕೋಬೇಕು. ಕಂಟಿನ್ಯೂಯಸ್ ಇಲ್ಲೆಲ್ಲ ING ಇಟ್ಕೊಂಡು ಹೇಳ್ತೀವಿ, ಬಟ್ ಅದನ್ನು ಸೇಮ್ ಅಲ್ಲಿನೂ ಅಷ್ಟೇ ಆ್ಯಕ್ಷನ್ ಸ್ಟಾರ್ಟ್ ಆಗಿರುತ್ತೆ, ಬಟ್ ಸ್ಟಿಲ್ ಹಂಗೆ ಕಂಟಿನ್ಯೂ ಇರುತ್ತೆ. ಆ ಸೀನ್ ಪ್ರೆಸೆಂಟಲ್ಲಿ ಹೇಳ್ತೀವಿ, ಬಟ್ ಇಲ್ಲಿ ಕಂಟಿನ್ಯೂಯಲ್ಲಿ ಹೇಳೋದು. ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ 4 o'clock. 4 o'clockಯಿಂದ ಆಡ್ತಾ ಇದ್ದಾರೆ. ಇಟ್ ಮೀನ್ಸ್ ನಾಟ್ ಸ್ಟಾಪ್ಡ್ ಅಂತ. ದೆನ್ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಟೆನ್ಸನ್ನು ಎಲ್ಲಿ ಬಳಸ್ತೀವಿ? ವೆರಿ ಈಸಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಇಂಡಿಕೇಟರ್ ಅದು. ದ ಆ್ಯಕ್ಷನ್ ಕಂಪ್ಲೀಟೆಡ್. ಯಾವಾಗ ನಾವೇನು ಈಗ ಭೂತಕಾಲ ಅಂತೀವಲ್ವ, ಭೂತಕಾಲ ಅಂದರೆ ಆಲ್ರೆಡಿ ಗತಿಸಿ ಹೋಗಿದ್ದು. ಗತಕಾಲ, ಭೂತಕಾಲ ಎಲ್ಲ ಅಂದರೆ ಆಗ ಇಟ್ ಈಸ್ ಎ ಪಾಸ್ಟ್. ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಆ್ಯನ್ ಆ್ಯಕ್ಷನ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್, ಬಟ್ ಇಟ್ ಆಫನ್ ಅಕ್ಕರ್ಸ್ ವಿತ್ ಅಡ್ವರ್ಬ್ಸ್ ಅಲ್ಲಿ ಬರ್ಬೋದು, ಅಥವಾ ಅಡ್ವರ್ಬಲ್ ಫ್ರೇಸಸ್ಸಲ್ಲಿ ಇರ್ಬೋದು. ಆ ಫಾಸ್ಟ್ ಟೈಮ್ ಯಾವುದ್ರ ಜೊತೆ ಆದರೂ ಬಳಸ್ಕೋತೀವಿ ನಾವು. ಬಟ್ ಸಿಂಪಲ್ ಪಾಸ್ಟ್ ಏನಂದರೆ ದ ಆ್ಯಕ್ಷನ್ ವಿಚ್ ಕಂಪ್ಲೀಟೆಡ್ ಇನ್ ದ ಪಾಸ್ಟಲ್ಲಿ ಆಗಿರ್ತಕ್ಕಂಥದ್ದು, ಘಟನೆ ಆಗೋಗಿರ್ತಕ್ಕಂಥದ್ದು, ಭೂತಕಾಲದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಎಲ್ಲನೂ ಬಳಸ್ತೀವಿ. ನೋಡಿ, ಈಗ ಐ ಟಾಟ್ ಅಂತೀನಿ, ಆಲ್ರೆಡಿ ಆಗೋಗಿದೆ ಕ್ಲಾಸ್ ಹಿಂದಿನವೆಲ್ಲನೂ. ಅಥವಾ ಐ ಕಂಪ್ಲೀಟೆಡ್ 12 sessions. ಐ ಕಂಪ್ಲೀಟೆಡ್ ನೋಡಿ, ಸಿಂಪಲ್ ಪಾಸ್ಟಲ್ಲಿ ಹೇಳ್ತೀನಿ, ಐ ಕಂಪ್ಲೀಟೆಡ್ 12 sessions. 12 ಸೆಷನ್ಸನ್ನು ಮುಗಿಸಿದ್ದೀನಿ. ಇಟ್ ಮೀನ್ಸ್ ಎ ಕಂಪ್ಲೀಟೆಡ್ ಅಂದರೆ ಅಲ್ಲೇ ಆಗೋಗಿದೆ, ಅದು ನಾಟ್ ಈಸ್ ಗೋಯಿಂಗ್ ಆನ್, ಮತ್ತು ಅದೇನು ಅದಲ್ವ. ಸೊ ದಟ್ ಈಸ್ ಕಾಲ್ಡ್ ಎ ಸಿಂಪಲ್ ಪಾಸ್ಟಲ್ಲಿ ಬಳಸ್ತಕ್ಕಂಥದ್ದು. ದ ಸ್ಟೀಮರ್ ಸೇಲ್ಡ್ ಎಸ್ಟರ್ಡೇ. ನೋಡಿ, ಅದು ಟೆನ್ಸ್ ಇಂಡಿಕೇಟರ್ ಇದೆ, ಎಸ್ಟರ್ಡೇ ಅಂತ ಇದೆ. ಐ ರಿಸೀವ್ಡ್ ಈಸ್ ಲೆಟರ್ ಎ ವೀಕ್ ಎಗೋ. ಐ ರಿಸೀವ್ಡ್ ಈಸ್ ಲೆಟರ್, ಅವ್ನು ಬರೆದಿರ್ತಕ್ಕಂಥ ಲೆಟ್ರನ್ನು ಐ ರಿಸೀವ್ಡ್ ಈಸ್ ಲೆಟರ್ ಎ ವೀಕ್ ಎಗೋ, ಒಂದು ವಾರದ ಹಿಂದೆ ನಾನು ತೊಗೊಂಡಿನಿ. ಶಿ ಲೆಫ್ಟ್ ಸ್ಕೂಲ್ ಲಾಸ್ಟ್ ಇಯರ್. ಶಿ ಲೆಫ್ಟ್ ಅಂದರೆ ನೋಡಿ, ಇದು ನೆನ್ಪಿಟ್ಕೊಳ್ಳಿ, ಲೆಫ್ಟ್ ದ ಪಾಸ್ಟ್ ಟೆನ್ಸ್ ಆಫ್ ಲೀವ್. ಲೆಫ್ಟ್ ಅಂದರೆ ಬಿಟ್ಟೋಗೋದು ಅಂತ, ಮತ್ತು ಎಡ ಅಲ್ಲ ಇಲ್ಲಿ. ಲೆಫ್ಟ್ ಅಂದರೆ ಬಿಟ್ಟೋಗೋದು, ದ ಪಾಸ್ಟ್ ಟೆನ್ಸ್ ಆಫ್ ಲೀವ್ನ ಪಾಸ್ಟ್ ಟೆನ್ಸ್. ಶಿ ಲೆಫ್ಟ್ ಸ್ಕೂಲ್ ಲಾಸ್ಟ್ ಇಯರ್ ಶಾಲೆ ಬಿಟ್ಟು, ಅಂದರೆ ಇಟ್ ಈಸ್ ಆಲ್ರೆಡಿ ದ ಆ್ಯಕ್ಷನ್ ಈಸ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಅದಕ್ಕೆ ನಾವು ಇವನ್ನೆಲ್ಲನೂ ಸಮೇತ ಸಿಂಪಲ್ ಪಾಸ್ಟಲ್ಲೇ ಹೇಳಬೇಕು. ಕೆಲವು ಸರಿ ಏನಾಗುತ್ತೆ, ಸಮ್ಟೈಮ್ಸ್ ಇದನ್ನ ಯೂಸ್ ಮಾಡ್ತೀವಿ, ಅಡ್ವರ್ಬ್ ಆಫ್ ಟೈಮಲ್ಲಿ ಬಳಸ್ತೀವಿ. ಇನ್ ಸಚ್ ಕೇಸಸ್ ಟೈಮ್ ಮೇ ಬಿ ಐದರ್ ಇಂಪ್ಲೈಡ್ ಆರ್ ಇಂಡಿಕೇಟೆಡ್ ಬೈ ದಿ ಕಂಟೆಕ್ಸ್ಟ್. ಅದನ್ನ ಹೇಳ್ಬೋದು ಅಥವಾ ಇಲ್ಲದೇ ಇರ್ಬೋದು. ನೋಡಿ, ಐ ಲರ್ನ್ಡ್ ಹಿಂದಿ ಇನ್ ನಾಗ್ಪುರ್. ನಾನು ಅಲ್ಲಿ ಕಲ್ತಿದ್ದೆ. ಐ ಲರ್ನ್ಡ್ ಹಿಂದಿ ಇನ್ ನಾಗ್ಪುರ್. ಐ ಡಿಡಂಟ್ ಸ್ಲೀಪ್ ವೆಲ್. ನಾನು ಸರಿಯಾಗಿ ಮಲಗಿಲ್ಲ ಅಂದರೆ ದಟ್ ಮೀನ್ಸ್ ಲಾಸ್ಟ್ ನೈಟ್ ಐ ಆಮ್ ನಾಟ್ ಸ್ಲೀಪ್ ಅಂತೇಳಿ, ನಾನು ಸರಿಯಾಗಿ ಮಲಗಿಲ್ಲ ಅಂತ. ನೋಡಿ, ಬಾಬರ್ ಡಿಫೀಟೆಡ್ ರಾಣಾ ಸಂಘ ಅಟ್ ಕನ್ವಾ. ಸೊ ದೀಸ್ ಆರ್ ದಿ ಆ್ಯಕ್ಷನ್ಸ್. ಅಂದರೆ ವಿತೌಟ್ ಆನ್ ಅಡ್ವರ್ಬ್ ಆಫ್ ಟೈಮ್ ಇಲ್ದಲ್ಲೂ ಹೇಳ್ತೀವಿ, ಬಟ್ ಇಟ್ ಈಸ್ ಆನ್ ಅಂಡರ್ಸ್ಟುಡ್, ಗೊತ್ತಾಗುತ್ತೆ. ಇಟ್ ಈಸ್ ಆನ್ ಇಂಡಿಕೇಟೆಡ್ ಬೈ ದಿ ಕಂಟೆಕ್ಸ್ಟಲ್ಲೇ ಗೊತ್ತಾಗುತ್ತೆ. ಅಡ್ವರ್ಬ್ ಆಫ್ ಟೈಮ್ ಅಂದರೆ ನಾವೇನು ಟೆನ್ಸ್ ಇಂಡಿಕೇಟ್ರೇ ಇರಬೇಕು. ಅಂದರೆ ಬಿಫೋರ್ ಎಕ್ಸಾಂಪಲಲ್ಲಿ ಏನು ನೋಡಿದ್ರಿ, ಟೆನ್ಸ್ ಇಂಡಿಕೇಟರ್ಗಳನ್ನು ನೋಡಿದ್ವಿ. ಲಾಸ್ಟ್ ವೀಕ್ ಅಂತಿತ್ತು, ಲಾಸ್ಟ್ ಇಯರ್ ಅಂತಿತ್ತು, ಆ್ಯಂಡ್ ಎ ವೀಕ್ ಬಿಫೋರ್ ಅಂತ, ಎಗೋ ಅಂತ, ಈ ಥರ ಇತ್ತು. ಬಟ್ ವಿತೌಟ್ ಇಂಡಿಕೇಟರ್ ಇಲ್ಲದೇನೂ ಸಮೇತ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈಡ್, ಅದನ್ನು ಗೊತ್ತಾಗುತ್ತೆ ನಮಗೆ ಆ್ಯಕ್ಷನ್ಸನ್ನು. ಆ ಥರ ಸೆಂಟೆನ್ಸ್ಗಳನ್ನು ನಾವು ಇಲ್ಲಿ ಬಳಸ್ತೀವಿ, ಅದನ್ನು ಯೂಸ್ ಮಾಡೋದು. ವಿತೌಟ್ ಇಂಡಿಕೇಟರ್ ಆಲ್ಸೋ ವಿ ಕ್ಯಾನ್ ಯೂಸ್ ದಿ ಸಿಂಪಲ್ ಪಾಸ್ಟ್. ಆಮೇಲೆ ಆ್ಯಂಡ್ ಆಲ್ಸೋ ಎ ಪಾಸ್ಟ್ ಹ್ಯಾಬಿಟ್ಸ್, ನಿಮ್ಮ ಹಿಂದೆ ಕಳೆದು ಹೋಗಿರ್ತಕ್ಕಂಥ ಅಭ್ಯಾಸಗಳನ್ನು, ಪಾಸ್ಟ್ ಹ್ಯಾಬಿಟ್. ರೆಗ್ಯುಲರ್ ಹ್ಯಾಬಿಟ್ಸನ್ನು ವಿ ಕ್ಯಾನ್ ಸೇ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಇನ್ ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಬೇಕು. ಪಾಸ್ಟ್ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಅವಾಗಿತ್ತು ಈಗಿಲ್ಲ, ಅದನ್ನು ಹೇಳಿದೆ. ಈ ಸ್ಟಡಿಡ್ ಮೆನಿ ಅವರ್ಸ್ ಎವ್ರಿ ಡೇ, ಪ್ರತಿದಿನ ಎಷ್ಟೋ ಗಂಟೆ ಓದ್ತಿದ್ದ ಅವನಿಂದ. ಶಿ ಆಲ್ವೇಸ್ ಕ್ಯಾರಿಡ್ ಆ್ಯನ್ ಅಂಬ್ರೆಲಾ. ನೌ ಶಿ ನಾಟ್.
ಅವಾಗ ಯಾವಾಗಲೂ ತರ್ತಾ ಇದ್ಲು, ದಟ್ ಈಸ್ ಆನ್ ಪಾಸ್ಟ್ ಹ್ಯಾಬಿಟ್ಸ್, ಅವಾಗೆಲ್ಲನೂ ಇತ್ತು ಅಂತ. ಆ ಥರ ಇದ್ದಾಗ ವಿ ಕ್ಯಾನ್ ಯೂಸ್ ಸಿಂಪಲ್ ಪಾಸ್ಟ್ಗಳನ್ನು ನಾವು ಬಳಸಬೇಕು. ದೆನ್ ಗೋ ಫಾರ್ ದಿ ಪಾಸ್ಟ್ ಕಂಟಿನ್ಯೂಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಎಲ್ಲಿ ಬಳಸ್ತೀರಾ? ದ ಪಾಸ್ಟ್ ಕಂಟಿನ್ಯೂಸ್ ಈಸ್ ಯೂಸ್ಡ್, ಯಾವಾಗ ಬಳಸೋದು? ಟು ಡೊನೇಟ್ ಆ್ಯನ್ ಆ್ಯಕ್ಷನ್ ಅಥವಾ ಟು ಡಿನೋಟ್ ಆ್ಯನ್ ಆ್ಯಕ್ಷನ್ ಗೋಯಿಂಗ್ ಆನ್ ಅಟ್ ದಿ ಸಮ್ ಟೈಮ್. ಆ್ಯಕ್ಷನ್ ಡಿನೋಟ್ ಮಾಡ್ತಕ್ಕಂಥದ್ದು ಆ ಟೈಮಲ್ಲಿ ಅದು ಪಾಸ್ಟಲ್ಲಾಗಿರುತ್ತೆ. ದ ಟೈಮ್ ಆಫ್ ದಿ ಆ್ಯಕ್ಷನ್ ಮೇ ನಾಟ್ ಬಿ ಇಂಡಿಕೇಟೆಡ್, ಟೈಮ್ ಇಲ್ದಿದ್ರೂ ಸಮೇತ ಅವಾಗ ನೋಡಿ ಜಸ್ಟ್ ತಾನೇ ಮುಗಿದೋಗಿರ್ತಕ್ಕಂಥವ್ನು ಹೇಳ್ತೀವಿ ತಾನೆ, ಆ ಥರ. ವಿ ವರ್ ಲಿಸ್ನಿಂಗ್ ಟು ದ ರೇಡಿಯೋ ಆಲ್ ಈವ್ನಿಂಗ್, ನೋಡಿ ಪ್ರತಿದಿನ ಸಂಜೆ ನಾವು ಕೇಳ್ತಾನೆ ಇದ್ದೀವಿ. ವಿ ವರ್ ಲಿಸ್ನಿಂಗ್ ಟು ದ ರೇಡಿಯೋ ಆಲ್ ಈವ್ನಿಂಗ್. ಇಟ್ ವಾಸ್ ಗೆಟಿಂಗ್ ಡಾರ್ಕರ್, ಅಂದರೆ ಸಂಜೆ ಆಗ್ತಾ ಇದೆ ಬನ್ನಿ ಒಂದು. ಇಟ್ ವಾಸ್ ಗೆಟಿಂಗ್ ಡಾರ್ಕರ್. ದ ಲೈಟ್ ವೆಂಟ್ ಔಟ್ ವೈಲ್ ಐ ವಾಸ್ ರೀಡಿಂಗ್. ನೋಡಿ, ದ ಲೈಟ್ ವೆಂಟ್ ಔಟ್ ವೈಲ್ ಐ ವಾಸ್ ರೀಡಿಂಗ್, ನಾನು ಓದ್ತಾ ಇದ್ದೆ, ಕರೆಂಟು ಹೋಗ್ಬಿಡ್ತು ಅಂದ. ವೆನ್ ಐ ಸಾ ಹಿಮ್ ಈ ವಾಸ್ ಪ್ಲೇಯಿಂಗ್ ಚೆಸ್. ವೆನ್ ಐ ಸಾ ಹಿಮ್, ನಾನು ಯಾವಾಗ ನೋಡಿದ್ನಲ್ಲ ಏನು ಮಾಡ್ತಾ ಇದ್ದವನು, ಈ ವಾಸ್ ಪ್ಲೇಯಿಂಗ್ ಚೆಸ್. ನೋಡಿ, ಅವನ್ನ ನಾವು ಪಾಸ್ಟ್ ಕಂಟಿನ್ಯೂಯಸ್ಸಲ್ಲಿ ಹೇಳ್ತಕ್ಕಂಥದ್ದು. ಐ ವಾಸ್ ಪ್ಲೇಯಿಂಗ್ ಚೆಸ್, ಐ ವಾಸ್ ರೀಡಿಂಗ್. ಸೊ ದೀಸ್ ಆರ್ ದಿ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೆ. ಇನ್ನು ಪಾಸ್ಟ್ ಪರ್ಫೆಕ್ಟನ್ನು ಎಲ್ಲಿ ಬಳಸಬೇಕು? ದ ಯೂಸೇಜ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು. ಪಾಸ್ಟ್ ಪರ್ಫೆಕ್ಟನ್ನು ಎಲ್ಲಿ ಬಳಸ್ತೀವಿ ಅಂದರೆ, ದ ಆ್ಯಕ್ಷನ್ ಈಸ್ ಕಂಪ್ಲೀಟೆಡ್, ಒಂದು ಸರ್ಟೈನ್ ಮೂಮೆಂಟ್ಗಿಂತ ಮುಂಚೆನೇ ಕಂಪ್ಲೀಟ್ ಆಗಿದೆ. ಬಿಫೋರ್ ಎ ಸರ್ಟೈನ್ ಮೂಮೆಂಟ್ ಇನ್ ದಿ ಪಾಸ್ಟ್, ಆಲ್ರೆಡಿ ಆಗೋಗಿದೆ ಅಂದಾಗ ಪಾಸ್ಟ್ ಪರ್ಫೆಕ್ಟನ್ನು ಬಳಸ್ತೀನಿ. ನೋಡಿ, ಇದು ಪಾಸ್ಟ್ ಪರ್ಫೆಕ್ಟ್ ಯೂಸೇಜನ್ನು ನೆನ್ಪಿಟ್ಕೊಳ್ಳಿ. ಎಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಅಂದರೆ, ರಿಪೋರ್ಟೆಡ್ ಸ್ಪೀಚಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ರಿಪೋರ್ಟೆಡ್ ಸ್ಪೀಚಲ್ಲಿ ಸಿಂಪಲ್ ಪಾಸ್ಟ್ ಇದ್ದಿದ್ದನ್ನು ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ಹಾಗೆ ಜೊತೆಗೆ ಇನ್ನೊಂದು ರೂಲ್ಸ್ ನೆನಪಿರಲಿ ನಿಮಗೆ, ಗ್ರಾಮರು ಮತ್ತು ಎರರ್ಸನ್ನು ಕಂಡುಹಿಡಿಯುವಾಗ ನೋಡಿ, ಎರಡು ಸೈಮಲ್ಟೇನಿಯಸ್ ಆ್ಯಕ್ಷನ್ಸ್ ಆದರೆ ಸೈಮಲ್ಟೇನಿಯಸ್ ಆ್ಯಕ್ಷನ್ಸ್ ಅಕ್ಕರ್ ಟುಗೆದರ್, ಒಂದಾತ್ಲೆ ಒಂದು ಸೈಮಲ್ಟೇನಿಯಸ್ ಆಗಿ ಬಂದಾಗ ಒನ್ ಆ್ಯಕ್ಷನ್ ಶುಡ್ ಬಿ ಇನ್ ದ ಪಾಸ್ಟ್, ಅನದರ್ ಶುಡ್ ಬಿ ಇನ್ ದ ಪಾಸ್ಟ್ ಪರ್ಫೆಕ್ಟ್. ಈಗ ಅದೇ ಆಗಿರೋದು ನೋಡಿ. ಐ ಮೆಟ್ ಹಿಮ್ ಇನ್ ನ್ಯೂ ಡೆಲ್ಲಿ ಇನ್ 1996. ಐ ಮೆಟ್ ಹಿಮ್ ಇನ್ ನ್ಯೂ ಡೆಲ್ಲಿ ಇನ್ 1996. ಐ ಮೆಟ್ ಹಿಮ್ ಇಸ್ ಎ ಸಿಂಪಲ್ ಪಾಸ್ಟ್. ಐ ಹ್ಯಾಡ್ ಸೀನ್ ಹಿಮ್ ಲಾಸ್ಟ್ 5 years ಬಿಫೋರ್. ಐ ಹ್ಯಾಡ್ ಸೀನ್, ನಾನು ನೋಡಿದ್ದು ಯಾವಾಗ? 5 years ಬಿಫೋರ್ ಆಗಿ ನೋಡಿದ್ದು, ಈಗಲ್ಲ ಅಂದ. ಅದನ್ನೇ ಇಫ್ ಟು ಆ್ಯಕ್ಷನ್ಸ್ ಹ್ಯಾಪನ್ಡ್ ಇನ್ ದ ಪಾಸ್ಟ್, ಅಲ್ಲಿ ಸರ್ಟೈನ್ ಮೂಮೆಂಟ್ ಹೇಳಿದ್ವಿ, ಇಲ್ಲ ನಾನು ಡಿಸ್ಕಸ್ ಮಾಡಿದ್ನಲ್ಲ, ಟು ಆ್ಯಕ್ಷನ್ಸ್ ಹ್ಯಾಪನ್ಡ್ ಇನ್ ಪಾಸ್ಟ್, ಇಟ್ ಮೇ ಬಿ ನೆಸೆಸರಿ ಟು ಶೋ ದಿ ವಿಚ್ ಆ್ಯಕ್ಷನ್ ಹ್ಯಾಪನ್ಡ್ ಅರ್ಲಿಯರ್ ದ್ಯಾನ್ ದಿ ಅದರ್. ಯಾವ್ದು ಫಸ್ಟು ಯಾವ್ದು ಸೆಕೆಂಡ್ ಅಂತ ತೋರಿಸ್ಬೇಕಲ್ವಾ, ಆವಾಗ ನಾವು ಪಾಸ್ಟ್ ಪರ್ಫೆಕ್ಟನ್ನು ಯೂಸ್ ಮಾಡ್ತೀವಿ. ಸಿಂಪಲ್ ಫಾಸ್ಟ್ ಈಸ್ ಯೂಸ್ಡ್ ಆನ್ ಕ್ಲಾಸ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಇನ್ ದಿ ಅನದರ್. ಒಂದರಲ್ಲಿ ಫಸ್ಟನ್ನು ನಾನು ಆಗಲೇ ಹೇಳಿದೆ, ಟು ಆ್ಯಕ್ಷನ್ಸ್ ಆರ್ ಅಕ್ಕರ್ ಟುಗೆದರ್, ಎರಡು ಜೊತೆಗೆ ಆದರೆ ಏನು ಅಂದರೆ, ವ್ಯಾನ್ ದ ಥೀಫ್ ಸಾ ದಿ ಪೊಲೀಸ್ ಮ್ಯಾನ್. ನೋಡಿ, ವ್ಯಾನ್ ದ ಥೀಫ್ ಸಾ ದಿ ಪೊಲೀಸ್ ಮ್ಯಾನ್, ಏನು ಮಾಡ್ತಾನೆ ಅವ್ನು ನೋಡಿದ ತಕ್ಷಣ? ಹಿ ಹ್ಯಾಡ್ ರ್ಯಾನ್ ಔಟ್, ಹೋಗ್ತಾನೆ ಓಡೋಗ್ತಾನೆ. ಅವು ಎರಡು ಸೈಮಲ್ಟೇನಿಯಸ್ ಅಲ್ಲಿ ಆಗೋದು, ಅಂದರೆ ಒಂದರ ನಂತರ ಒಂದು ಆ್ಯಕ್ಷನ್ಸ್ ಬಂದಾಗ ದಟ್ ಶುಡ್ ಬಿ ಒನ್ ಈಸ್ ಸಿಂಪಲ್ ಪಾಸ್ಟ್ ಆ್ಯಂಡ್ ಅನದರ್ ಶುಡ್ ಬಿ ಫಾಸ್ಟ್ ಪರ್ಫೆಕ್ಟಾಗಿ ಇರಬೇಕು. ಅಥವಾ ಇನ್ನೊಂದು ಎಕ್ಸಾಂಪಲ್ ಇದೆ, ವ್ಯಾನ್ ಐ ರೀಚ್ಡ್ ದಿ ಸ್ಟೇಷನ್ ದ ಟ್ರೈನ್ ಹ್ಯಾಡ್ ಸ್ಟಾರ್ಟೆಡ್ ಟು ಗೋ. ನೋಡಿ, ನಾನು ರೈಲ್ವೆ ಸ್ಟೇಷನ್ಗೆ ಹೋದಾಗ ಟ್ರೈನ್ ಏನಾಯಿತು? ಸ್ಟಾರ್ಟೆಡ್ ಆಯಿತು. ಸೊ ಐ ಕುಡಂಟ್ ಗೆಟ್ ಇನ್ ಟು ದಿ ಟ್ರೈನ್. ಆಲ್ರೆಡಿ ವ್ಯಾನ್ ಐ ರೀಚ್ಡ್ ದಿ ಸ್ಟೇಷನ್ ದ ಟ್ರೈನ್ ಹ್ಯಾಡ್ ಸ್ಟಾರ್ಟೆಡ್ ಆಗಿಬಿಟ್ಟಿದ್ದು, ಹಾಗಾಗಿ ನಾನು ಅದರ ಅರ್ಥ ಸೊ ಐ ಕುಡಂಟ್ ಗೆಟ್ ಇನ್ ಟು ದಿ ಟ್ರೈನ್, ನನಗೆ ಟ್ರೈನಲ್ಲಿ ಹೋಗೋಕ್ಕಾಗಲಿಲ್ಲ ಅಂಥೇಳಿ. ಐ ಹ್ಯಾಡ್ ಡನ್ ಮೈ ಎಕ್ಸಸೈಸ್ ವೆನ್ ಅರಿ ಕೇಮ್ ಟು ಸಿ ಮೀ. ನೋಡಿ, ಎರಡು ಸೈಮಲ್ಟೇನಿಯಸ್ ಆ್ಯಕ್ಷನ್ಸು ಅಟ್ ಎ ಟೈಮ್ ನಡೀತಿದ್ದಾವೆ. ಅವ್ನು ಬರ್ತಾ ಇದ್ದಾನೆ, ಅವ್ನು ಬಂದಾಗ ಇವನೇನು ಮಾಡ್ತಾ ಇದ್ದ? ಎಕ್ಸಸೈಸ್ ಮಾಡ್ತಾ ಇದ್ದ. ಸೊ ಐ ಹ್ಯಾಡ್ ಡನ್ ಮೈ ಎಕ್ಸಸೈಸ್ ವೆನ್ ಅರಿ ಕೇಮ್ ಟು ಸಿ ಮೀ, ಅವ್ನು ನೋಡೋಕ್ಕೆ ಬಂದಾಗ. ಐ ಹ್ಯಾಡ್ ರಿಟರ್ನ್ ದಿ ಲೆಟರ್ ಬಿಫೋರ್ ಈ ಅರೈವ್ಡ್, ಅಂದರೆ ದೀಸ್ ಆರ್ ಸೈಮಲ್ಟೇನಿಯಸ್ ಆ್ಯಕ್ಷನ್ಸ್, ಒಂದಾತ್ಲೆ ಒಂದು ನಡೀತಾ ಇದೆ ಅವಾಗೆ. ಸೊ ಬಿಫೋರ್ ಈ ಅರೈವ್ಡ್ ಐ ಹ್ಯಾಡ್ ರಿಟರ್ನ್ ದಿ ಲೆಟರ್, ಹಾಗೆ ಬಂದಾಗ ನಾನು ಏನು ಮಾಡ್ತಾ ಇದ್ದೆ? ಲೆಟರ್. ಒನ್ ಶುಡ್ ಬಿ ಇನ್ ದ ಪಾಸ್ಟ್ ಟೆನ್ಸ್, ಅನದರ್ ಶುಡ್ ಬಿ ಇನ್ ದ ಪಾಸ್ಟ್ ಪರ್ಫೆಕ್ಟಲ್ಲಿ ಬರೀಬೇಕು. ದಿಸ್ ಈಸ್ ಅಬೌಟ್ ಪಾಸ್ಟ್ ಪರ್ಫೆಕ್ಟ್ ಆಯಿತು. ಇನ್ ದೆನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಹಾಗಾದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಸ್ಟ್ರಕ್ಚರ್ ಹೆಂಗಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಸ್ಟ್ರಕ್ಚರ್ ಯು ನೋ ದಟ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಸ್ಟ್ರಕ್ಚರ್ ಗೊತ್ತಿದೆ. ಸಬ್ಜೆಕ್ಟು ಹ್ಯಾಡು ಇರುತ್ತೆ, ಜೊತೆಗೆ ಬೀನ್ ಇರುತ್ತೆ, V1 ING ಇರುತ್ತೆ, ಮುಗೀತು. ಸೊ ಇದು ಸ್ಟ್ರಕ್ಚರ್ ಆಯಿತು. ಇದನ್ನು ಎಲ್ಲಿ ಯೂಸ್ ಮಾಡಬೇಕು? ಸೊ ದಟ್ ಈಸ್ ದ ಆ್ಯಕ್ಷನ್ ದಟ್ ಬಿಗನ್ ಬಿಫೋರ್ ಎ ಸರ್ಟೈನ್ ಪಾಯಿಂಟಲ್ಲಿ, ಯಾವುದೋ ಒಂದು ಸರ್ಟೈನ್ ಪಾಯಿಂಟಲ್ಲಿ ಸ್ಟಾರ್ಟ್ ಆಗಿರಲ್ಲ,
in the past and continued up to that time. ಅದು ಹಂಗೆ ಕಂಟಿನ್ಯೂ ಆಗಿರಬೇಕು. ಸೊ ಸ್ಟಾರ್ಟ್ ಆಗಿದೆ ಬಟ್ ನಾಟ್ ಎಂಡೆಡ್. ಇಟ್ಸ್ ಕಂಟಿನ್ಯೂಡ್ ಅಪ್ ಟು ದಟ್ ಟೈಮ್ ಅಂಥದನ್ನು ನೋಡಿ. ಅಟ್ ದಿ ಟೈಮ್ ಈ ಹ್ಯಾಡ್ ಬೀನ್ ರೈಟಿಂಗ್ ಎ ನಾವೆಲ್ ಫಾರ್ 2 months. ಅಟ್ ದಟ್ ಟೈಮ್ ಅವನು ನೋಡಿ ಈ ಹ್ಯಾಡ್ ಬೀನ್ ರೈಟಿಂಗ್ ಎ ನಾವೆಲ್ ಫಾರ್ 2 months. ನೌ ಆಲ್ಸೋ ಈಸ್ ರೈಟಿಂಗ್ ಅಂತ ಅದ್ರ ಮೇಲೆ. ಅಂದರೆ ಅಪ್ ಟು ದಟ್ ಟೈಮ್ ಈಸ್ ಬಿನ್ ರೈಟಿಂಗ್. ಅದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬಳಸ್ತೀವಿ. ಅಥವಾ ವೆನ್ ಮಿಸ್ಟರ್ ಮುಖರ್ಜಿ ಕೇಮ್ ಟು ಸ್ಕೂಲ್ ಇನ್ 1995, ಮಿಸ್ಟರ್ ಆನಂದ್ ಹ್ಯಾಡ್ ಆಲ್ರೆಡಿ ಬೀನ್ ಟೀಚಿಂಗ್ ದೇರ್ ಫಾರ್ 5 years. ನೋಡಿ ಅವ್ರು ಬಂದಾಗ ಆನಂದ್ ಆಲ್ರೆಡಿ ಟೀಚ್ ಮಾಡ್ತಾಯಿದ್ರು, 5 ವರ್ಷ ಆಗಿತ್ತು ಅಲ್ಲಿ ಅಂತ. ಅಂದರೆ ವೆನ್ ಈ ವಿಸಿಟೆಡ್ ದಿ ಸ್ಕೂಲ್ ದ ಟೀಚರ್ ಈಸ್ ಆಲ್ರೆಡಿ ಬೀನ್ ಟೀಚಿಂಗ್ ದೇರ್ ಫಾರ್ 5 years. 5 ವರ್ಷಗಳ ಕಾಲ ಅಲ್ಲಿ ಪಾಠವನ್ನು ಮಾಡಿದ್ರು. ಅಂದರೆ ಆ್ಯಕ್ಷನ್ಸ್ ಏನಾಗಿದೆ ಅಟ್ ದಿ ಪಾಯಿಂಟ್ ಬಿಫೋರ್ ಅಂದರೆ ಬಿಫೋರ್ ಎ ಸರ್ಟನ್ ಪಾಯಿಂಟಲ್ಲಿ ಸ್ಟಾರ್ಟ್ ಆಗಿದೆ ಪಾಸ್ಟಲ್ಲಿ, ಬಟ್ ವಿ ಆರ್ ಸ್ಟಿಲ್ ಕಂಟಿನ್ಯೂಡ್ ಅಪ್ ಟು ದಟ್ ಟೈಮ್. ಅವ್ರು ಬರೋವರೆಗೂ ಅವ್ರು ಬಂದಾಗ ಸಮೇತ ಅದನ್ನೇ ಹೇಳ್ತಾ ಇದ್ದೀವಿ. ಸಿಂಪಲ್ ಫ್ಯೂಚರ್ ಟೆನ್ಸಿಗೆ ಬರೋಣ. ಪ್ರೆಸೆಂಟ್ ಕಂಪ್ಲೀಟೆಡ್, ಪಾಸ್ಟ್ದು ಗೊತ್ತಾಯ್ತು, ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದೊಂದು ನೆನ್ಪಿಟ್ಕೊಳ್ಳಿ, ಸ್ಟ್ರಕ್ಚರ್ ಒಂದು ನೆನಪಿರಲಿ. ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಸಮ್ಟೈಮ್ಸ್ ನೋಡಿ ಸೇಮ್ ಸೆಂಟೆನ್ಸನ್ನು 3-4 ಥರ ಬರಿತೀವಿ, ಅದು ಸೇಮ್, ದೇರ್ ಈಸ್ ನೋ ಡಿಫ್ರೆನ್ಸ್. ಹೆಂಗೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಗೋಸ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ಇಟ್ ಈಸ್ ರೈಟ್. ಇದು ಈ ಗೋಸ್ ಅಂತ ಇದೆ ಸಿಂಪಲ್ ಪ್ರೆಸೆಂಟಲ್ಲೇ, ಯಾಕಂದರೆ ಶೆಡ್ಯೂಲ್ ಟೈಮ್ ಟೇಬಲ್ ಆ್ಯಕ್ಷನ್ ಇದೆ, ಸಿಂಪಲ್ ಪ್ರೆಸೆಂಟಲ್ಲಿ ಬಳಸ್ತೀವಿ. ಓಕೆ, ಇಟ್ ವಿಲ್ ಸೇ ಇನ್ ಆಲ್ಸೋ ಫ್ಯೂಚರಲ್ಲೂ ಹೇಳ್ಬೋದು ನೀವು ಇದನ್ನು. ಏನು, ಈ ವಿಲ್ ಗೋ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ದೆರ್ ಇಸ್ ನೋ ರಾಂಗ್ ಇನ್ ಇಟ್, ಅದು ಸರಿಯೇ. ಬಟ್ ಎಕ್ಸಾಮಲ್ಲಿ ನಿಮಗೆ ಕೇಳುವಾಗ ಅಥವಾ ಕೊಡುವಾಗ ಆಪ್ಷನ್ಸ್ ಎರಡೆರಡು ಕೊಡೋದಿಲ್ಲ. ಬಿವೇರ್ ಆಫ್ ದಟ್. ಅದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರಲಿ, ಎರಡೂ ಕೇಳೋದಿಲ್ಲ. ಅಥವಾ ಇದನ್ನ ಕಂಟಿನ್ಯೂಯಸ್ಸಲ್ಲಿ ಹೇಳ್ಬೋದು, ಯಾಕಂದರೆ ಸಮ್ಟೈಮ್ಸ್ ಈ ಫಿಕ್ಸ್ಡ್ ಆ್ಯಕ್ಷನ್ಸ್ನ ಪ್ರೆಸೆಂಟ್ ಕಂಟಿನ್ಯೂಯಸ್ಸಲ್ಲಿ ಹೇಳ್ಬಿಡ್ತೀವಿ. ಅಂದರೆ ಈ ಈಸ್ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ಈಸ್ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕಲ್ಲಿ ನಾನು ಆಗಲೇ ಹೇಳಿದೆ, ಐ ಆಮ್ ಗೋಯಿಂಗ್ ಟು ಎ ಮೂವಿ ಟು ನೈಟ್. ಇವತ್ತು ರಾತ್ರಿ ನಾನು ಮೂವಿಗೆ ಹೋಗ್ತೀನಿ ಅಂತೇಳಿ. ಸೊ ಇದನ್ನು ನೋಡಿ ಸೇಮ್ ಮೀನಿಂಗ್ ಕನ್ವೆ ಮಾಡುತ್ತೆ. ವಿ ಕ್ಯಾನ್ ಡಿಫ್ರೆಂಟಲ್ಲಿ ಬೇರೆ ಬೇರೆ ಥರ ಎಲ್ಲನೂ ಸಮೇತ ನಾವು ಹೇಳ್ತೀವಿ. ಸೊ ಅದನ್ನು ಯೂಸೇಜ್ ಆಫ್ ಒಂದು ಲ್ಯಾಂಗ್ವೇಜ್ ಯೂಸೇಜ್. ಬಟ್ ಗ್ರಾಮೆಟಿಕಲ್ ಆಸ್ಪೆಕ್ಟ್ಸ್ ಬಂದಾಗ ನಿಮ್ಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಬೇಕಂತ. ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಏನು ಹೇಳುತ್ತೆ? ಸೊ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು, ಇಟ್ ಈಸ್ ಎನ್ ಫ್ಯೂಚರಿಟಿ ಆ್ಯಕ್ಷನ್ಸ್. ಅಂದರೆ ಫ್ಯೂಚರಲ್ಲಿ ಏನಾಗುತ್ತಲ್ಲ, ಫ್ಯೂಚರ್ ಫ್ಯಾಕ್ಟ್ಸ್ ಬಗ್ಗೆ ಹೇಳ್ತಕ್ಕಂಥದ್ದನ್ನು ನಾವು ಫ್ಯೂಚರಲ್ಲಿ ಬಿಡಬೇಕು. ಅಂದರೆ ಟಾಕ್ ಅಬೌಟ್ ಥಿಂಗ್ಸ್ ವಿಚ್ ವಿ ಕೆನಾಟ್ ಕಂಟ್ರೋಲ್ ಅಂದೆ. ಇಟ್ ಎಕ್ಸ್ಪ್ರೆಸ್ ದಿ ಫ್ಯೂಚರ್ ಅದು ಫ್ಯಾಕ್ಟ್. ಮುಂದೆ ಏನಾಗುತ್ತೆ ಅಂದರೆ ಐ ಶೆಲ್ ಬಿ 20 ನೆಕ್ಸ್ಟ್ ಸ್ಯಾಟರ್ಡೆ. ಐ ಶೆಲ್ ಬಿ 20 ನೆಕ್ಸ್ಟ್ ಸ್ಯಾಟರ್ಡೆಗೆ ಅಷ್ಟು ಆಗ್ಬೋದು ನಂದು. ಐ ಶೆಲ್ ಬಿ 20 ಅಂದೆ. ಇಟ್ ವಿಲ್ ಬಿ ದಿವಾಲಿ ಇನ್ ಎ ವೀಕ್. ಇಟ್ ವಿಲ್ ಬಿ ಎ ದಿವಾಳಿ ಇನ್ ಎ ವೀಕ್. ಒಂದು ವಾರದಲ್ಲಿ ದೀಪಾವಳಿ ಇದೆ ಅಂದು. ವಿ ವಿಲ್ ನೋ ಅವರ್ ಎಕ್ಸಾಮ್ಸ್ ರಿಸಲ್ಟ್ ಇನ್ ಮೇ. ಸೊ ಆಲ್ ಆಫ್ ಯು ನೋ ದಟ್ ವಿ ವಿಲ್ ನೋ ಅವರ್ ಎಕ್ಸಾಮ್ ರಿಸಲ್ಟ್ ಇನ್ ಮೇ. ಮೇನಲ್ಲಿ ಪರೀಕ್ಷೆ ಬರೀತೀರಿ, ಬರೆದ ತಕ್ಷಣ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಮೀನ್ಸ್ ವಿ ನೋ ದ ಆನ್ಸರ್ಸ್. ನಿಮಗೆ ಆನ್ಸರ್ಸ್ ಗೊತ್ತಾಗ್ಬಿಡುತ್ತೆ ಬರೆದು ಬಂದ ತಕ್ಷಣವೇ. ನೀವು ನೆಕ್ಸ್ಟ್ ಡೇನೆ ವೆನ್ ಯು ಆರ್ ರೈಟ್ ದಿ ಪೇಪರ್ಸ್ ಇನ್ ದ May 21st ಬರೀತೀರಿ ಅನಿಸುತ್ತೆ. ವಿ ನೋ ದ ರಿಸಲ್ಟ್ ಇನ್ ಮೇ. ಅಟ್ ದಿ ಎಂಡ್ ಆಫ್ ದಿ ಮೇ ನೀವೆಲ್ಲ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ಗೆ ಕೀ ಆನ್ಸರ್ಸ್ ಚೆಕ್ ಮಾಡ್ತೀರಾ, ಕರೆಕ್ಷನ್ ಮಾಡ್ಕೊಂಡು ಒಂದು ಕಟ್ ಆಫ್ ನೆನ್ಪಿಟ್ಕೊಂಡ್ಬಿಡ್ತೀರ. ದಟ್ ಈಸ್ ಸಿಂಪಲ್ ಫ್ಯೂಚರಲ್ಲಿ ಹೇಳೋದು. ವಿ ವಿಲ್ ನೋ ಅವರ್ ಎಕ್ಸಾಮ್ ರಿಸಲ್ಟ್ಸ್ ಇನ್ ಮೇ ಅಂತ. ದೆನ್ ವೆನ್ ವಿ ಯೂಸ್ ಡಿಸ್ಟೆನ್ಸ್ ಅಂದರೆ ಮತ್ತೆ ಇದನ್ನು ಬಳಸೋದು ಅಂದರೆ ಇಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಇರುವಾಗ. ಅಂದರೆ ನಾವು ಹೇಳ್ತೀವಿ ಐ ಥಿಂಕ್ ಪಾಕಿಸ್ತಾನ್ ವಿಲ್ ವಿನ್ ದ ಮ್ಯಾಚ್. ಎಲ್ಲಿ ಇಂಡಿಯಾ ಇಲ್ಲನೇ ಗೆಲ್ಲೋದು ಯಾವಾಗೂ ಅಂತೇಳಿ. ಐ ಥಿಂಕ್ ಪಾಕಿಸ್ತಾನ್ ವಿಲ್ ವಿನ್ ದ ಮ್ಯಾಚ್. ಐ ಆಮ್ ಶೂರ್ ಎಲೆನ್ ವಿಲ್ ಗೆಟ್ ದಿ ಫಸ್ಟ್ ಕ್ಲಾಸ್. ಶೂರ್ ಇದೆಯಾ? ಐ ಆಮ್ ಶೂರ್ ಎಲೆನ್ ವಿಲ್ ಗೆಟ್ ಎ ಫಸ್ಟ್ ಕ್ಲಾಸ್. ಆರ್ ಯು ಶೂರ್ ಯು ವಿಲ್ ಗೆಟ್ ದಿ ಜಾಬ್? ಎಸ್ ಐ ಆಮ್. ನೀವು ಹಂಗೆ ಹೇಳ್ಬೇಕು. ಇದು ರೆಸ್ಪಾನ್ಸ್ ಇದೆ. ಇದನ್ನು ಪೇಪರ್ 2ನಲ್ಲಿ ಕೇಳ್ತಾನೆ ನಿಮಗೆ. ಹೆಂಗೆ ಅಂದರೆ ಅದು ಎಸ್ ಆರ್ ನೋ ಅನ್ನು. ಆರ್ ಯು ಶೂರ್ ಯು ವಿಲ್ ಗೆಟ್ ದಿ ಜಾಬ್? ಎಸ್ ಐ ಗೆಟ್. ನೋಡಿ ನಾನು ತೊಗೊಳ್ತೀನಿ 100% ಕಾನ್ಫಿಡೆನ್ಸಾಗಿ ಹೇಳ್ಬೇಕು, ಎಸ್ ತೊಗೊಳ್ತೀವಿ ಆಗುತ್ತೆ ಅಂತ. ಸೊ ದಟ್ ಈಸ್ ಇನ್ ಫ್ಯೂಚರ್. ದೆನ್ ನೋಡಿ ಅದೇ ಸೆಂಟೆನ್ಸಲ್ಲಿ ನಾವು ಬಳಸುವಾಗ ಐ ಥಿಂಕ್, ಐ ಆಮ್ ಶೂರ್ ಆಗಿರ್ಬೋದು, ಐ ಬಿಲೀವ್, ಪ್ರೊಬಬಲಿ, ಎಕ್ಸ್ಪೆಕ್ಟ್. ನೋಡಿ ಐ ಎಕ್ಸ್ಪೆಕ್ಟ್, ನೀವು ಹೇಳ್ತೀರಲ್ವ ಐ ಎಕ್ಸ್ಪೆಕ್ಟ್ ಮೋರ್ ಕ್ಲಾಸಸ್ ಫ್ರಮ್ ಸರ್ ಅಂತೇಳಿ. ಸೊ ಹಂಗೆ ಐ ಬಿಲೀವ್ ಇನ್ ಯು, ನಾನು ನಿಮ್ಮನ್ನು ನಂಬಿದ್ದೀನಿ. ಐ ಥಿಂಕ್ ಯು ವಿಲ್ ಥರೋಲಿ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮಿನೇಷನ್. ಮೇಕ್ ಯೂಸ್ ಆಫ್ ದಿಸ್ ವಿಡಿಯೋಸ್ ವೆರಿ ಎಫೆಕ್ಟಿವ್ಲಿ ಆ್ಯಂಡ್
ಯು ಶುಡ್ ಗೆಟ್ ದಿ ಜಾಬ್. ಸೊ ಐ ಬಿಲೀವ್ ಅಂತ ಅದನ್ನು ನಾವು ನಮ್ಮ ಪ್ರೊಬಬಲಿ ವೋಂಟ್ ಹ್ಯಾಪನ್ ಎನಿಥಿಂಗ್, ಏನು ಪ್ರಾಬ್ಲಮ್ ಇರೋದಿಲ್ಲ. ಪ್ರಾಬಬಿಲಿಟಿ ಹೇಳ್ತೀವಲ್ವ, ಮೇ ಆರ್ ಮೇ ನಾಟ್ ಬಿ ಅಂತ ಹೇಳೋ ಟೈಮಲ್ಲಿ ಪ್ರಾಬಬಿಲಿಟಿ, ಈ ಥರ ಸೆಂಟೆನ್ಸ್ಗಳನ್ನು ಬಳಸೋಗೆಲ್ಲ ಫ್ಯೂಚರ್, ಸಿಂಪಲ್ ಫ್ಯೂಚರನ್ನು ನಾವು ಬಳಸ್ಕೋತೀವಿ. ದೆನ್ ಕಂಟಿನ್ಯೂಯಸ್ ಯಾವಾಗ? ಫ್ಯೂಚರ್ ಕಂಟಿನ್ಯೂಯಸ್. ಸೊ ಇವೆಲ್ಲ ಒಂದಕ್ಕೊಂದು ಲಿಂಕ್ಡ್ ಇವು, ಯಾವುದನ್ನು ಯಾವಾಗ ಬಳಸ್ತೀವಿ ಏನಂತೇಳಿ. ಪ್ರೋಗ್ರೆಸ್ಸಲ್ಲಿರಬೇಕು. ದ ಆ್ಯಕ್ಷನ್ ವಿಚ್ ವಿಲ್ ಬಿ ಇನ್ ದ ಪ್ರೋಗ್ರೆಸ್ ಅಟ್ ಎ ಟೈಮ್ ಇನ್ ದ ಫ್ಯೂಚರಲ್ಲಿ. ಏನು? ಐ ಸಪೋರ್ಟ್ ಇಟ್ ವಿಲ್ ಬಿ ರೈನಿಂಗ್. ಐ ಸಪೋರ್ಟ್ ಇಟ್ ವಿಲ್ ಬಿ ರೈನಿಂಗ್ ವೆನ್ ವಿ ಸ್ಟಾರ್ಟ್. ನೋಡಿ, ನಾವು ಸ್ಟಾರ್ಟ್ ಮಾಡಿದಾಗೆ. ಸೊ ಇವೆಲ್ಲ ಟೈಪ್ ಆಫ್ ಸೆಂಟೆನ್ಸನ್ನು ಅಬ್ಸರ್ವ್ ಮಾಡಿ. ಹಿಂಗೆ ಟೈಪ್ ಆಫ್ ಸೆಂಟೆನ್ಸ್ ಪೇಪರ್ 2ನಲ್ಲಿ ಎಲ್ಲ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಕಾಂಪೌಂಡ್ ಸೆಂಟೆನ್ಸ್ ಇದೆ. ಕಾಂಪೌಂಡು ಕಾಂಪ್ಲೆಕ್ಸ್ ಬರ್ತಾವಿಲ್ಲ, ಕಂಟಿನ್ಯೂಯಸ್ ಹೇಳು. ಐ ಸಪೋರ್ಟ್ ಇಟ್ ವಿಲ್ ಬಿ ರೈನಿಂಗ್ ವೆನ್ ವಿ ಸ್ಟಾರ್ಟ್. ದಿಸ್ ಟೈಮ್ ಟುಮಾರೋ ಐ ವಿಲ್ ಬಿ ಸಿಟ್ಟಿಂಗ್ ಆನ್ ದಿ ಬೀಚ್ ಇನ್ ಸಿಂಗಾಪುರ್. ನೋಡಿ, ದಿಸ್ ಟೈಮ್ ಟುಮಾರೋ, ನಾಳೆ ನಾನು ಐ ವಿಲ್ ಬಿ ಸಿಟ್ಟಿಂಗ್ ಆನ್ ದಿ ಬೀಚ್ ಇನ್ ಸಿಂಗಾಪುರಲ್ಲಿ ಇರ್ತೀನಿ. ಕ್ಯಾನ್ ಐ ಸಿ ಯು ಅಟ್ 5 o'clock? ಪ್ಲೀಸ್ ಡೋಂಟ್ ಕಮ್, ದೆನ್ ಐ ವಿಲ್ ಬಿ ವಾಚಿಂಗ್ ದಿ ಟೆನ್ನಿಸ್ ಮ್ಯಾಚ್ ಆನ್ TV. ನೋಡಿ, ಕ್ಯಾನ್ ಐ ಸಿ ಯು ಅಟ್ 5 o'clock? ಅದಕ್ಕೆ ರಿಪ್ಲೈ ಇರೋದಲ್ಲಿ ಐ ವಿಲ್ ಬಿ, ಅದು ಕಂಟಿನ್ಯೂಯಸ್ ಇರೋದಲ್ಲಿ ನೆಕ್ಸ್ಟ್ ಲೈನಲ್ಲಿ ಐ ವಿಲ್ ಬಿ. ನೋಡಿ, ಇದೆಯಲ್ಲ ಅದು. ಪ್ಲೀಸ್ ಡೋಂಟ್ ಕಮ್, ವೈ? ದೆನ್ ಐ ವಿಲ್ ಬಿ ವಾಚಿಂಗ್ ದಿ ಟೆನ್ನಿಸ್ ಮ್ಯಾಚ್ ಆನ್ TV. ಬರಬೇಡ ಆ ಟೈಮಲ್ಲಿ, ಐ ವಿಲ್ ಬಿ ಬ್ಯುಸಿ ಅಂತ. ಸೊ ದ ಆ್ಯಕ್ಷನ್ ವಿಲ್ ಪ್ರೋಗ್ರೆಸ್ ಆನ್ ಅಂತ, ಅದು ನಡೀತಾನೆ ಇರುತ್ತೆ. ಅಂಥ ಟೈಮಲ್ಲಿ ಫ್ಯೂಚರ್ ಕಂಟಿನ್ಯೂಯಸನ್ನು ಬಳಸಬೇಕು. ದೆನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸನ್ನು ಯಾವಾಗ ಬಳಸ್ತೀರಾ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸನ್ನು ಯೂಸ್ ಮಾಡುವಾಗ ದ ಆ್ಯಕ್ಷನ್ ವಿಲ್ ಪ್ರೋಗ್ರೆಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಪೀರಿಯಡ್ ಅಂತ ಹೇಳಿದ್ನಲ್ಲ, ಫಾರ್ ಬಳಸ್ತೀರಿ ನೋಡ್ರಿ ಎಲ್ಲ. ಆ್ಯಂಡ್ ಇನ್ ಎ ಫ್ಯೂಚರಲ್ಲಿ, ದಟ್ ವಿಲ್ ಎಂಡ್ ಇನ್ ದ ಫ್ಯೂಚರ್ ಅಂತ. ಬೈ ನೆಕ್ಸ್ಟ್ ಮ್ಯಾಚ್ ಆ್ಯಸ್ ಶೆಲ್ ವಿ ಹ್ಯಾವ್ ಬೀನ್ ಲಿವಿಂಗ್ ಇಯರ್ ಫಾರ್ 4 years. ನೋಡಿ, ಬೈ ದಿ ನೆಕ್ಸ್ಟ್ ಮಾರ್ಚ್ ಬಂದರೆ ನಾವಿಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. ನೋಡಿ, ದಟ್ ಈಸ್ ಎ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೇಳುವಾಗ ಫ್ಯೂಚರ್ ಪರ್ಫೆಕ್ಟನ್ನು ಬಳಸ್ತೀವಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ವಿ ಶಾಲ್ ಹ್ಯಾವ್ ಬೀನ್ ಲಿವಿಂಗ್ ಇಯರ್ ಫಾರ್ 4 years. ಐ ಶಾಲ್ ಹ್ಯಾವ್ ಬೀನ್ ಟೀಚಿಂಗ್ ಫಾರ್ 20 years. ನೆಕ್ಸ್ಟ್ ಜುಲೈಗೆ ಬಂದರೆ ಐ ಹ್ಯಾವ್ ಬೀನ್ ಟೀಚಿಂಗ್ ಫಾರ್ 20 years. ನೆಕ್ಸ್ಟ್ ಜುಲೈಗೆ 20 ವರ್ಷ ಆಯಿತು ಶುರು ಮಾಡಿ. ದಿಸ್ ಟೆನ್ಸ್ ನೋಡಿ ಈಸ್ ನಾಟ್ ವೆರಿ ಕಾಮನ್ನಾಗಿ ಬಳಸ್ತಕ್ಕಂಥದ್ದಲ್ಲ. ಈ ಥರ ಈ ಸೆಂಟೆನ್ಸ್ ಫಾರ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದ್ದಾಗ ಬಳಸ್ತಕ್ಕಂತಹ ಸೆಂಟೆನ್ಸ್ಗಳು. ಅಂದರೆ ರಿಗಾರ್ಡಿಂಗ್ ಟೈಮ್ ಆ್ಯಂಡ್ ಟೆನ್ಸ್, ಮತ್ತು ಟೈಮು ಮತ್ತು ಟೆನ್ಸನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಟೆನ್ಸಸ್ 12 ನೆನಪಿರಲಿ. ಯಾಕಂದರೆ ನೆಕ್ಸ್ಟ್ ಕ್ಲಾಸ್ ನಾನು ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ, ದೆನ್ ರಿಪೋರ್ಟೆಡ್ ಸ್ಪೀಚ್ಗೆ ಭಾಳ ಇಂಪಾರ್ಟೆಂಟ್. ಯಾವ ಟೆನ್ಸನ್ನು ಯಾವುದಕ್ಕೆ ಚೇಂಜ್ ಮಾಡಬೇಕು, ಯಾವುದರಲ್ಲಿದೆ ಐಡೆಂಟಿಫಿಕೇಷನ್ಗೂ ಬೇಕು, ಎಲ್ಲದನ್ನು ಬೇಕು. ಹಾಗಾಗಿ ನಿಮಗೆ ಟೈಮ್ ಆ್ಯಂಡ್ ಟೆನ್ಸ್ ಬಗ್ಗೆ ಒಂದಿಷ್ಟು ಕ್ಲಾಸ್ಗಳಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಟೋಟಲ್ 12 ಇದೆ. ಆ 12ನ ಡಿಫ್ರೆಂಟ್ ಟೈಪ್ ಯೂಸೇಜ್ ಎಲ್ಲೆಲ್ಲಿ ಮಾಡಬೇಕಂತೇಳಿ ನಾನು ನಿಮಗೀಗ ಹೇಳ್ಕೊಟ್ಟಿದ್ದೀನಿ ಪರ್ಫೆಕ್ಟಾಗಿ. ದೆನ್ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ದಿ ರೆಸ್ಟ್ ಆಫ್ ದಿ ಗ್ರಾಮರ್ ಏನಿದೆಯಲ್ಲ ಅದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಐ ಥಿಂಕ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.